ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದೇವರ ವಾಕ್ಯವನ್ನು ಹಂಚುವಂತೆ ದೇವರು ನನಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ನಾನು ಸಲ್ಲಿಸ್ತೇನೆ. ವಾಕ್ಯವನ್ನು ಕೊಡಲಿಕ್ಕೆ ನನ್ನ ಕರೆದಂಥ ದೇವರ ಸೇವಕರಾದಂಥ ಪಾಸ್ಟರ್ ರಾಜೇಶ್ ಅವರಿಗೆ ಅವರ ಕುಟುಂಬಕ್ಕೂ ವಂದನೆಯನ್ನು ತಿಳಿಸ್ತೇನೆ. ಅದೇ ರೀತಿ ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ನಾಮದಲ್ಲಿ ವಂದನೆ ತಿಳಿಸ್ತೇನೆ. ಸಂತೋಷವಾಗಿದ್ದೀರಾ? ಅದಕ್ಕೆ ದೇವರ ವಾಕ್ಯ ಹೇಳಿದೆ, ಜಾಯ್ ಆಫ್ ದ ಲಾರ್ಡ್ ಇಸ್ ಯುವರ್ ಸ್ಟ್ರೆಂತ್. ದೇವರ ಸಂತೋಷವೇ ನಿಮ್ಮ ಬಲ. ಅದರಿಂದನೇ ದೇವರಲ್ಲಿ ಯಾರು ಸಂತೋಷ ಪಡುವುದನ್ನ ಕಲಿತುಕೊಳ್ತಾರೋ ಅವರಿಗೆ ಅನುದಿನ ದೇವರ ಬಲ ಒದಗಿ ಬರುವಂಥದ್ದಾಗಿದೆ. ಅದರಿಂದ ನಾವು ಈ ಕಡೆ ಕಾಲಕ್ಕೆ ನಾವು ಬಂದಿದ್ದೇವೆ. ದೇವರು ತನ್ನ ಸಭೆಯನ್ನ ತನ್ನ ಬಳಿಗೆ ಕರ್ಕೊಂಡು ಹೋಗುವಂತ ಸಮಯ ಹತ್ತಿರವಾಗಿದೆ. ಅದರಿಂದ ಇವತ್ತು ದೇವ ಸಭೆ ಇವತ್ತು ಸಿದ್ಧವಾಗಿರಬೇಕು. ಪ್ರಧಾನ ದೇವದೂತನ ತುತ್ತೂರಿ ಶಬ್ದವನ್ನ ಊದಲ್ಪಡುವಾಗ, ದೇವರ ತುತ್ತೂರಿ ಪ್ರಧಾನ ದೂತನ ಊದಲ್ಪಡುವಾಗ ಆ ಸ್ವರವನ್ನ ಕೇಳಿ ದೇವರ ರಾಜ್ಯಕ್ಕೆ ಎತ್ತಲ್ಪಡುವುದಕ್ಕಾಗಿ ನಾವು ಆಯುಧವಾಗಿರಬೇಕು. ಅದಕ್ಕೆ ಜಾಕ್ ಪೂನನ್ ಅಂತ ಒಂದು ದೇವರ ಸೇವಕರು ಈಗ ಹೇಳಿದ್ರು, ಚರ್ಚ್ ಇನ್ ದ ವರ್ಲ್ಡ್, ವರ್ಲ್ಡ್ ಇನ್ ದ ಚರ್ಚ್. ಅದರಿಂದ ಸಭೆ ಬಂದು ಲೋಕದ ಒಳಗಿದೆ, ಲೋಕ ಬಂದು ಸಭೆ ಒಳಗಡೆ ಇದೆ ಅಂತ ಹೇಳಿ. ಅದರಿಂದ ನಾನು ನಿಮ್ಗೆ ಹೇಳಲಿಲ್ಲ, ಆದ್ರೆ ಈ ಲೋಕದಲ್ಲಿ ಇರುವಂತ ಪದ್ಧತಿ. ಅದಕ್ಕೆ ಒಬ್ಬರು ಹೇಳ್ತಾ ಇದ್ರು, ನೀವು ಆರಾಧಿಸಬಹುದು, ನೀವು ಏನ್ ಬೇಕಾದ್ರೂ ಮಾಡಬಹುದು, ಆದರೆ ದೇವರ ವಾಕ್ಯದ ಪ್ರಕಾರ ನೀವು ನಡೆಯದೆ ಹೋದರೆ ಯಾವ ಪ್ರಯೋಜನ ಇಲ್ಲ ಅಂತ. ಅದರಿಂದ ಪ್ರೇರೆ ನಾವು ದೇವರ ವಾಕ್ಯದ ಪ್ರಕಾರ ನಡೆದರೆ ಯಾರು ಬಂದು ನಮಗೆ ಹೇಳೋದು ಅವಶ್ಯಕತೆ ಇಲ್ಲ, ನೀನು ಪರಲೋಕ ಹೋಗ್ತೀಯಾ ಅಂತ. ಯಾಕಂದ್ರೆ ನಮ್ಮ ಮನಸ್ಸಾಕ್ಷಿ, ನಮ್ಮ ಹೃದಯ ನಮಗೆ ಹೇಳ್ತದೆ ನೀನು ದೇವರ ರಾಜ್ಯಕ್ಕೆ ಹೋಗ್ತೀಯ ಎಂಬುದ. ಕಾರಣ ಏನಂದ್ರೆ ನಮಗೆ ಕೊಡಲ್ಪಟ್ಟಂತ ಈ ವಾಕ್ಯವನ್ನ ನಾವು ಓದಿ ಅದರಂತ ಕೈಗೊಂಡು ನಡೆದರೆ ನಿತ್ಯ ರಾಜ್ಯದಲ್ಲಿ ನಾವು ಇರ್ತೇವೆ. ಅದರಿಂದ ನೋಡುತ್ತೇವೆ ದೇವರ ವಾಕ್ಯದಲ್ಲಿ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಏನೋ ಒಂದು ಕಾಯಿಲೆ ಇದೆ, ಏನೋ ಒಂದು ಕಷ್ಟ ಇದೆ, ಏನೋ ಒಂದು ಸಮಸ್ಯೆ ಇದೆ, ಅದಕ್ಕೋಸ್ಕರ ನಾನು ಚರ್ಚಿಗೆ ಬಂದಿದ್ದೇನೆ, ಆ ಸಮಸ್ಯೆ ಪರಿಹಾರ ಆದರೆ ನನಗೆ ಸಾಕು. ಇಲ್ಲ ಪ್ರೇರೆ, ದೇವರು ಇಲ್ಲಿ ನಮ್ಮನ್ನ ಕರ್ಕೊಂಡು ಬಂದಿದ್ದು ಯಾಕಂದ್ರೆ ನಾವು ನಿತ್ಯವಾಗಿ ದೇವರೊಂದಿಗೆ ನಾವು ಇರಬೇಕು. ಆದಾಮ ಅವಳು ಯಾವಾಗಲೂ ದೇವರೊಂದಿಗೆ ದಿನಾಲೂ ಅವರು ವಾಸ ಮಾಡ್ತಾ ಇದ್ರು. ಆದ್ರೆ ದೇವರಿಗೆ ಅವನು ಅವಿವಿಧೇಯನಾಗಿದ್ದರಿಂದ ದೇವರ ಅನ್ಯೂನ್ಯತೆಯನ್ನ, ದೇವರ ಒಂದು ಸಂಪರ್ಕವನ್ನ ಅವನು ಕಳ್ಕೊಂಡಿದ್ದನ್ನು ನೋಡುತ್ತೇವೆ. ಅದರಿಂದ ಪ್ರೇರೆ ಆ ಒಂದು ಸಂಪರ್ಕವನ್ನ ತಿರುಗಿ ದೇವರು ನಮ್ಮೊಟ್ಟಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ತನ್ನ ಮಗನಾದ ಯೇಸುವನ್ನ ಈ ಲೋಕಕ್ಕೆ ಆತನ ಕಳಿಸಿಕೊಂಡ. ಯೇಸ್ವಾಮಿ ಲೋಕದಲ್ಲಿ ಬಂದು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನಮಗಾಗಿ ಸತ್ತು ಊಣಲ್ಪಟ್ಟು ಎದ್ದು ಬಂದು ತಂದೆಯ ಬಲಪಾಶದಲ್ಲಿ ಕುಳಿತಿದ್ದಾನೆ. ಅದೇ ತಂದೆಗೂ ನಮಗೂ ವೈರಿಗಳಾಗಿದ್ದಂಥ ನಮ್ಮ ಜೀವಿತವನ್ನ ಯೇಸು ತನ್ನ ರಕ್ತದ ಮೂಲಕವಾಗಿ ಸಂಧಾನ ಮಾಡಿದ್ದಾನೆ. ಇವತ್ತು ಯೇಸು ರಕ್ತದಿಂದ ತೊಳೆಯಲ್ಪಟ್ಟ ನಾವೆಲ್ಲರೂ ಕೂಡ ನಿತ್ಯ ರಾಜ್ಯದಲ್ಲಿ ಈಗ ದೇವರೊಟ್ಟಿಗೆ ನಾವು ಕೂತುಕೊಂಡಿದ್ದೇವೆ. ಯಾರು ರಕ್ಷಣೆ ಹೊಂದಿದಾರೋ, ಮುಳುಗಿ ದೀಕ್ಷಾ ತಗೊಂಡಿದ್ದಾರೋ, ಪವಿತ್ರಾತ್ಮ ಅಭಿಷೇಕ ಹೊಂದಿದಾರೋ, ಒಂದು ವೇಳೆ ಪವಿತ್ರಾತ್ಮ ಅಭಿಷೇಕ ಹೊಂದಿಲ್ಲ ಅಂದ್ರು ವಾಕ್ಯದ ಪ್ರಕಾರ ಯಾರು ಜೀವಿಸ್ತಿದಾರೋ ಅವರೆಲ್ಲರೂ ಕೂಡ ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕೂತಿದ್ದಾರೆ. ಇಲ್ಲಿ ಬರೀ ನಾವು ಜೆರಾಕ್ಸ್ ಕಾಪಿ ಇಲ್ಲಿ ಕೆಳಗೆ ಕೂತಿರೋದು. ಒರಿಜಿನಲ್ ಎಲ್ಲಿದೆ? ಪರಲೋಕ ರಾಜ್ಯದಲ್ಲಿ ನಾವು ಆತ್ಮದಲ್ಲಿ ಕೂತ್ಕೊಂಡಿದ್ದೇವೆ. ಒಂದು ದಿನ ಇದೇ ಶರೀರ ಮಹಿಮಾ ಶರೀರವಾಗಿ ರೂಪುಗೊಂಡು ನಾವು ಪರಲೋಕ ರಾಜ್ಯದಲ್ಲಿ ಹೋಗಿ ನಿತ್ಯಕ್ಕೂ ದೇವರ ಒಟ್ಟಿಗೆ ನಾವು ವಾಸ ಮಾಡುತ್ತೇವೆ. ಅದರಿಂದ ದೇವರ ಸಭೆ ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ. ಇವತ್ತು ದೇವರು ಎದುರು ನೋಡುವುದೇನೆಂದರೆ ನಾವು ಎಲ್ಲ ಸಮಯಗಳಲ್ಲಿ ದೇವರನ್ನ ನೋಡಿ ನಾವು ಪ್ರಾರ್ಥಿಸಬೇಕು. ಬರೀ ನಮ್ಮ ಒಂದು ಕಷ್ಟಕ್ಕಾಗಿ, ನಮ್ಮ ಒಂದು ಕಣ್ಣೀರಿಗಾಗಿ, ನಮ್ಮ ಒಂದು ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ನಶಿಸಿ ಹೋಗುವಂತ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಈಗ ನೋಡ್ರಿ, ಪ್ರಪಂಚದಲ್ಲಿ ಇವತ್ತು ದೇವ ಜನರಿಗೆ ಭಯಂಕರವಾದ ಉಪದ್ರವಗಳು ಬರ್ತಾ ಇದೆ. ಅದರಿಂದ ಕೊಲ್ಲುತ್ತಾ ಇದ್ದಾರೆ. ನೈಜೀರಿಯಾದಲ್ಲಿ ಒಂದು ದಿನಕ್ಕೆ 32 ಜನಗಳನ್ನ ಟೆರರಿಸ್ಟ್ಗಳು ಕೊಳ್ತಾ ಇದ್ದಾರೆ.
ಇವಾಗನೇ 216 ದಿನಗಳಲ್ಲಿ 7,000 ಜನರನ್ನ ಕೊಂದಿದ್ದಾರೆ. ಕಳೆದ ದಿವಸ ಯಾವಾಗ ಅಲ್ಲ, ಅದು 216 ದಿವಸದಲ್ಲಿ 7,000 ಜನ ಸತ್ತಿದ್ದಾರೆ. ಅದಕ್ಕಿಂತ ಹಳೆಯದೆಲ್ಲ ಸೇರಿಸಿದ್ರೆ 1,00,000. ಅದರಿಂದನೇ ಈಗ ಮೊನ್ನೆ ಏನ್ ಮಾಡಿದ್ದಾರೆ, ಗಂಡನ್ನ ಕೊಂದಿದ್ದಾರೆ, 10 ವಯಸ್ಸು ಮಗುವನ್ನ ಕೊಂದಿದ್ದಾರೆ, ಮತ್ತೆ ಒಂದು ಹುಡುಗನನ್ನ ಕೊಂದಿದ್ದಾರೆ. ಆ ತಾಯಿ ಅಡ್ಡ ಹೋಗಿದ್ದಕ್ಕೆ ಕೈಯನ್ನ ಕಟ್ ಮಾಡಿಬಿಡಿದ್ದಾರೆ. ಅದರಿಂದ ಇವತ್ತು ಅಲ್ಲಿ ಆದರೂ ಕೂಡ ಜನ ನೈಜೀರಿಯಾದಲ್ಲಿ, ಆಫ್ರಿಕಾ ದೇಶದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಅವ್ರು ಬಿಡ್ತಾ ಇಲ್ಲ, ಆರಾಧಿಸ್ತಾ ಇದ್ದಾರೆ. ಕಷ್ಟಪಟ್ಟು ಹೋಗಿ ಆರಾಧಿಸ ಮಹಿಮೆ ಪಡ್ತಾ ಇದ್ದಾರೆ. ನಮಗೇನಾದ್ರೆ ಯಾರಾದ್ರೂ ಒಂದು ಮಾತು ಹೇಳ್ಬಿಟ್ರೆ ಸಾಕು, ನಾವು ಚರ್ಚಿಗೆನೆ ಬರಲ್ಲ. ಆದ್ರೆ ಕೈ ಕಾಲು ಕಡಿದ್ರೆ ನಾವೆಲ್ಲ ಚರ್ಚಿಗೆ ಬರ್ತೀವ? ಯಾವ ಕಾರಣಕ್ಕೂ ಬರಲ್ಲ. ಅದರಿಂದ ಇದನ್ನ ಏನ್ ನೋಡ್ತಾ ಇದ್ದೀವಿ, ದೇವರು ಬೇಗನೆ ಬರುವಂತ ಎಲ್ಲ ಪ್ರವಾದನೆಗಳು ನೆರವೇರುತ್ತಾ ಇದೆ. ಅದರಿಂದ ಇವತ್ತು ದೇವ ಸಭೆ ಎಚ್ಚರವಾಗಿರಬೇಕು. ಅದರಿಂದ ನಮ್ಮನ್ನೇ ನಾವು ಪರಿಶೋಧನೆ ಮಾಡ್ಕೊಳ್ಬೇಕು. ನಾವು ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಲಿಕ್ಕೆ ನಾವು ಆಯ್ತವಾಗಿದ್ದೇವ, ನಾವು ಸಿದ್ಧವಾಗಿದ್ದೇವ ಎಂಬುದಾಗಿ. ಅದು ಇವತ್ತು ದೇವರ ವಾಕ್ಯದ ಧ್ಯಾನಕ್ಕಾಗಿ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ 6ನೇ ವಚನವನ್ನ ನಾವು ಓದಿಕೊಳ್ಳೋಣ. ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತರಿಯಂತೆ ಅಲಿಯುತ್ತಿರುವನು. ಹೇಳನೇ ಕೊಡ. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. 2 ಮನಸ್ಸು 8ನೇ ವಚನ. 2 ಮನಸ್ಸುಳ್ಳವನು ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಇಲ್ಲಿ ಯಾಕೋಬನು ದೇವರ ಸಭೆಗೆ ಆತನು ಬರೀತಾ ಇದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ನಾವು ದೇವರ ಬಳಿಗೆ ಬಂದಾಗ, ದೇವರ ಹತ್ರ ನಾವು ಪ್ರಾರ್ಥಿಸುವಾಗ ಸ್ವಲ್ಪವೂ ನಮಗೆ ಸಂದೇಹ ಇರಬಾರದು. ಅದರಿಂದ ಅನೇಕ ಸಾರಿ ದೇವರ ಮಕ್ಕಳಾದ ನಾವು ದೇವರ ಹತ್ರ ಬೇಡಿಕೊಳ್ಳುವಾಗ ನಮಗೆ ದೇವರು ಕೊಡ್ತಾನ ಕೊಡಲ್ವಾ ಎಂಬುದಾಗಿ ಡೌಟ್ ಇರುತ್ತೆ. ಅದೇ ಒಂದು ವ್ಯಕ್ತಿ ಹತ್ರ ಹೋಗಿ ನಾವು ಸಾಲ ಕೇಳಿದ್ರೆ, ಇಲ್ಲ ಬ್ಯಾಂಕಲ್ಲಿ ಸಾಲ ಕೇಳಿದ್ರೆ ನಮಗೆ ಗ್ಯಾರಂಟಿ ಇರುತ್ತೆ, ಅದರಲ್ಲಿ ಡೌಟೇ ಇರಲ್ಲ. ಏನಂದ್ರೆ ಖಂಡಿತ ಇವ್ರ ಹತ್ರ ದುಡ್ಡು ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಅಂತ ಡೌಟ್ ಇಲ್ದೇನೆ ನಾವು ಕೇಳ್ತೀವಿ. ಆದ್ರೆ ದೇವರ ಹತ್ರ ಕೇಳುವಾಗ ನಮಗೆ ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲಿ ದೇವ್ರು ಕೊಡ್ತಾನ, ದೇವ್ರು ಕೊಡೋದಿಲ್ವಾ, ದೇವ್ರು ಸಹಾಯ ಮಾಡ್ತಾನ, ಇದು ಆಗತ್ತಾ, ಇದು ಆಗಲ್ಲ ಅಂತ. ಅದಕ್ಕೆ ಇಲ್ಲಿ ಯಾಕೋಬನು ಸ್ವಲ್ಪವೂ ಕೂಡ ಸಂದೇಹ ಪಡಬಾರದಂತೆ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 21ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಮತ್ತಾಯ 21:21. ಆಂಟಿ ಅದೇ ಆಂಟಿ. ಸಾಕು. ಏನೇಳಿ, ನೀವು ಸಂಶಯ ಪಡದೆ ನೀವು ಮಾಡಿದರೆ ನೀವು ಅಂಜೂರ ಮರಕ್ಕೆ ನಾನು ಕಿತ್ಕೊಂಡೋಗಿ ಸಮುದ್ರ ಬೀಳ್ತಾ, ಅದೇ ತರ ನೀವು ಮಾಡ್ತೀರಿ ಎಂಬುದಾಗಿ ಯೇಸು ನಮಗೆ ಪ್ರಾರ್ಥನೆ ಮಾಡುವುದನ್ನ ಕಲಿಸಿಕೊಡುವುದು ಮಾತ್ರವಲ್ಲ, ನಮ್ಮ ಯೇಸು ಒಳಗಿರುವಂತ ಅಧಿಕಾರದ ಒಂದು ಜೀವಿತವನ್ನ ನಾವು ಕೂಡ ಪ್ರಯೋಗ ಮಾಡಬೇಕೆಂಬುದಾಗಿ ಆತನ ಕಳು. ನೀನು ಸಂಶಯ ಪಡದೆ ಈ ಅಂಜೂರ ಮರ ಕಿತ್ಕೊಂಡೋಗಿ ಸಮುದ್ರ ಬೀಳೋದು ಹೇಳೋ ಹಂಗೆ ಆಗುತ್ತಂತ. ಅದಕ್ಕೆ ಒಂದು ತಾಯಿ ದೇವರ ಆಲಯಕ್ಕೆ ಆರಾಧನೆಗೆ ಹೋದ್ರಂತೆ. ಒಂದು ದೊಡ್ಡ ಒಂದು ಗ್ರಾಮದಿಂದ ಅವರು ಸುಮಾರು ದೂರ ನಡ್ಕೊಂಡು ಬಂದು ಅವರು ದೇವಾಲಯವನ್ನ ಸೇರಬೇಕಾಗಿದೆ. ಅವ್ರ ಮನೆ ಮುಂದುಗಡೆ ಒಂದು ದೊಡ್ಡ ಬೆಟ್ಟ ಇತ್ತಂತೆ. ಆ ಬೆಟ್ಟ ಏನು ಅವ್ರಿಗೇನು ತೊಂದರೆ ಇಲ್ಲ, ಆದ್ರೆ ಅವ್ರಿಗೇನಿದೆ, ಆ ಬೆಟ್ಟ ಇರೋದು ನನ್ನ ಮನೆ ಯಾರಿಗೂ ಕಾಣಲ್ಲ, ಈ ಬೆಟ್ಟ ಇದೆ ಅಂತ. ಅದಕ್ಕೆ ಅವತ್ತು ಸಭೆಗೆ ಬಂದಾಗ ದೇವರು ಸೇವಕರು ಹೇಳಿದ್ರು, ನಿನ್ನ ನಂಬಿಕೆಯಿಂದ ಏನನ್ನ ನೀನು ಬೇಡ್ಕೊಳ್ತೀಯೋ ಅದು ಏನಾಗ್ತದೆ, ನೀಗಿ ಹೋಗ್ತದೆ, ನಿನಗೆ ಅದ್ಭುತ ಆಗಿದೆ. ಈ ವಾಕ್ಯವನ್ನು ಕೇಳಿ ಆ ತಾಯಿಗೆ ಒಳ್ಳೆ ಒಂದು ನಂಬಿಕೆ ಬಂದ್ಬಿಡ್ತು. ಬಂದು ರಾತ್ರಿ ಪ್ರಾರ್ಥನೆ ಮಾಡು, ದೇವರೇ ಈ ಬೆಟ್ಟ ಹೋಗ್ಲಿ, ಸಮುದ್ರ ಕಿತ್ಕೊಂಡು ಅಂಜೂರ ಮರ ಬೀಳಿಂದ ಈ ಬೆಟ್ಟ ಕಿತ್ಕೊಂಡು ಹೋಗ್ಲಿ. ಬೆಟ್ಟ ಇಡೀ ರಾತ್ರಿ ಪ್ರಾರ್ಥನೆ ಮಾಡಿ ಬೆಳಗ್ಗೆ ಕಿಟಿಕೆ ತೆಗೆದು ನೋಡಿದ ಬೆಟ್ಟ ಅಲ್ಲೇ ಇತ್ತಂತ. ಆಗ ತಾಯಿ ಹೇಳಿ, ನನಗೆ ಗೊತ್ತಿತ್ತು ನೀನು ಹೋಗಲ್ಲ ಅಂತ, ಬೆಟ್ಟ ಹೋಗಲ್ಲ ಅಂತ.
ಅದೇ ತರ ದೇವರ ಹತ್ರ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಲ್ಲಿ ಬಡಿಯಲ್ಪಟ್ಟ ಸಮುದ್ರ ತಲೆಯಂತೆ ಅಳೆಯುತ್ತಿರುವನು. ಅದಕ್ಕೆ ಜಾರ್ಜ್ ಮುಲ್ಲರ್ ಎಂಬುದಾಗಿ ಹೇಳುವಂತ ಒಂದು ದೊಡ್ಡ ದೇವರು ಸೇವಕರು, ಅವರು ಅನಾಥ ಆಶ್ರಮವನ್ನ ಅವರು ನಡೆಸ್ತಾ ಇದ್ದರು. ಅವರ ಕೈಯಲ್ಲಿ ಸಾವಿರಾರು ಮಕ್ಕಳು ಇದ್ದರು. ಒಂದು ದಿನ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ, ಅದರಿಂದ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ವಾರ್ಡನ್ ಬಂದು ಹೇಳಿದ, ತಿಂಡಿಗೆ ಮಕ್ಕಳಿಗೆ ಏನು ಇಲ್ಲ. ಅವ್ರು ಹೇಳಿದ್ರೆ, ನಾನು ಪ್ರಾರ್ಥನೆ ಮಾಡ್ತೇನೆ, ದೇವ್ರು ಕೊಡ್ತಾರೆ ಎಂಬುದಾಗಿ. ಸರಿ, ವಾರ್ಡನ್ ಸುಮ್ಮನೆ ಇವರು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದ್ರು. ಟೈಮ್ ಆಗ್ತಾ ಇದೆ, ದೇವರೇ ನೀನು ಹೇಳಿದಿಲ್ಲ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು. ಕೂಡಲೇ ಅಲ್ಲಿ ಒಂದು ಮದುವೆಯ ಕಾರ್ಯಕ್ರಮ ಇದೆ. ಆ ಮದುವೆಗೆ ಜನಗಳು ಯಾರು ಬರ್ದದಿಂದ ಎಲ್ಲಾ ಊಟಗಳನ್ನೆಲ್ಲ ಅವ್ರು ಯಾವ್ದಾರ ಆಶ್ರಮಕ್ಕೆ ಕೊಡ ಅಂತ ಜಾರ್ಜ್ ಮುಲ್ಲರ್ ಇರುವಂತ ಆಶ್ರಮಕ್ಕೆ ತೆಗೆದುಕೊಂಡು ಬಂದು ಆಹಾರ ಕೊಟ್ಟ. ಮಕ್ಕಳಿಗೆಲ್ಲರಿಗೂ ತಿಂಡಿ ದೊರಕುತ್ತದೆ. ಅದೇ ತರ ಈಗ ಜಾರ್ಜ್ ಮುಲ್ಲರ್ ನಂಬಿಕೆಯ ವೀರನಾಗಿದ್ದರು. ಅವರ ಕಡೆ ಜೀವನ ಇರೋವರೆಗೂ ಅವ್ರ ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಅದ್ರ ಇವತ್ತು ಕೂಡ ದೇವರು ನಮ್ಮ ಜೀವನದಲ್ಲಿ ಎದುರು ನೋಡುವುದೇನೆಂದ್ರೆ ನಂಬಿಕೆ. ನಂಬಿಕೆ ಇಲ್ಲದೆ ನಾವು ಏನು ಮಾಡಕ್ಕೆ ಸಾಧ್ಯವಿಲ್ಲ. ನಂಬಿಕೆ ಇಲ್ಲದೆ ಪರಲೋಕಕ್ಕೆ ಹೋಗ್ಲಿಕ್ಕೂ ಸಾಧ್ಯವಿಲ್ಲ. ನಂಬಿಕೆ ಇಲ್ಲದೆ ಬೈಬಲ್ ಓದ್ಲಿಕ್ಕೂ ಸಾಧ್ಯವಿಲ್ಲ. ನಂಬಿಕೆ ಇಲ್ಲದೆ ಹಾಡು ಹೇಳಲಿಕ್ಕೂ ಸಾಧ್ಯವಿಲ್ಲ. ನಂಬಿಕೆ ಇಲ್ಲದೆ ಚರ್ಚಿಗೆ ಬರ್ಲಿಕ್ಕೂ ಸಾಧ್ಯವಿಲ್ಲ. ನಂಬಿಕೆ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಗಂಡ ಹೆಂಡತಿನ ನಂಬದೆ ಹೋದ್ರೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಹೆಂಡತಿ ಗಂಡನ ನಂಬದೆ ಹೋದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ತಂದೆ ತಾಯಿನ ನಂಬದೆ ಹೋದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ತಂದೆ ತಾಯಿ ಮಕ್ಕಳನ್ನು ನಂಬದೆ ಹೋದ್ರೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರಿಂದನೇ ನಮ್ಮ ಜೀವನದಲ್ಲಿ ನಂಬಿಕೆ ಬಹಳ ಮುಖ್ಯ. ಯಾವಾಗ ನಾವು ನಂಬಿಕೆಯನ್ನ ಬೆಳೆಸ್ಕೊಳ್ತೇವೋ, ಯಾವಾಗ ನಮ್ಮೊಳಗೆ ನಂಬಿಕೆ ಬರ್ತದೋ, ಆಗ ಮಹಿಮೆಯಾದ ಕಾರ್ಯವನ್ನ ನಾವು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಾವೆಲ್ಲರೂ ಯಾವ ತರ ಯಾವ ತರ ನಾವು ಹೊಂದ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಇವತ್ತು ಡಾಕ್ಟ್ರು ಏನು ಹೇಳ್ತಾರೋ ಅದನ್ನ ನಾವು ಚಾಚು ತಪ್ಪದೆ ಮಾಡ್ತೀವಿ. ಬೈಬಲ್ ಏನು ಹೇಳ್ತದೋ ಅದನ್ನ ನಾವು ಮಾಡಲ್ಲ. ಅದಕ್ಕೆ ನಾವು ಅದಕ್ಕೆ ತದ್ವಿರೋಧವಾಗಿರ್ತೀವಿ. ದೇವರು ನಿನ್ನ ರೋಗವನ್ನೆಲ್ಲ ಒತ್ತುಕೊಂಡಿದ್ದೇನೆ ಶಿಲುಬೆ ಮೇಲೆ, ನೀನು ಹೊರುವುದು ಅವಶ್ಯವಿಲ್ಲ ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಆ ವಾಕ್ಯವನ್ನ ಹೋರಾಡಿ ಪ್ರಾರ್ಥಿಸಿ ನಾವು ಜಯವನ್ನ ಹೊಂದಿಕೊಳ್ಳುವುದಕ್ಕೆ ನಾವು ತಯಾರಿಲ್ಲ. ಆದ್ರೆ ಡಾಕ್ಟರ್ ಹೇಳಿದ ಬೆಳಗ್ಗೆ ಒಂದು ಮಾತ್ರೆ, ಮಧ್ಯಾಹ್ನ ಒಂದು ಮಾತ್ರೆ, ರಾತ್ರಿಗೆ ಒಂದು ಮಾತ್ರೆ. ಅದರಿಂದ ಈಗ ಏನಾಗಿದೆ, ಮುಂಚೆ ಶುಗರಿಗೆ ಊಟಕ್ಕೆ ಮುಂಚೆ ಒಂದು ಮಾತ್ರೆ ಕೊಡೋರು, ಈಗ ಊಟ ಆದ್ಮೇಲೆ ಒಂದು ಮಾತ್ರೆ. ಯಾಕಂದ್ರೆ ಶುಗರ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಊಟಕ್ಕೆ ಒಂದು ಮಾತ್ರೆ, ಊಟ ಆದ್ಮೇಲೆ ಒಂದು ಮಾತ್ರೆ, ಈ ತರ. ಆದ್ರೆ ಪ್ರೇರ ಇವತ್ತು ಹಳೇ ಕಾಲದಲ್ಲಿ ದೇವರು ಸೇವಕರುಗಳು ವಿಶ್ವಾಸಿಗಳು ನಂಬಿಕೆ ಮೂಲಕ ರೋಗ ಶಾಂತಿಯನ್ನ ಹೊಂದಿಕೊಳ್ತಾ ಇದ್ರು. ಆದ್ರೆ ಇವಾಗ ಯಾರು ಕೂಡ ಅದಕ್ಕೆ ಕಷ್ಟ ಪಡೋದಿಲ್ಲ. ಯಾಕಂದ್ರೆ ನಮಗೆ ಟೈಮು ಇಲ್ಲ. ಅಷ್ಟು ತನಕ ಹೋರಾಡಿ ದೇವರ ಹತ್ರ ಬೇಡಿ ಪಡ್ಕೊಳ್ಳೋಷ್ಟು ಟೈಮ್ ನಮಗೆ, ಮನಸ್ಥಿತಿ ಕೂಡ ನಮಗಿಲ್ಲ. ಅದರಿಂದ ಹೋಗೋಣ, ಒಂದು ತಲೆನೋವು ಬಂತು, ಒಂದು ಮಾತ್ರೆ ತೆಗೆದು ಹಾಕೊಳ್ಳೋಣ, ಒಂದು ಹುಷಾರಿಲ್ಲಾಯ್ತು ಹೋಗಿ ಡಾಕ್ಟರ್ ಹತ್ರ ವೈದ್ಯರನ್ನ. ಇವತ್ತೇನಾಗಿದೆ, ಲೋಕವೆಲ್ಲ ಯಾರನ್ನ ಅವಲಂಬಿಸಿದೆ? ವೈದ್ಯರುಗಳನ್ನ ಅವಲಂಬಿಸಿದೆ. ಒಂದು ದಿನ ಬರ್ತದೆ, ದೇವರಿಗೆ ಸ್ತೋತ್ರ, ಎಲ್ಲ ವೈದ್ಯರು ಬಂದು ದೇವರನ್ನ ಅವಲಂಬಿಸ್ತಾರೆ. ಯಾಕಂದ್ರೆ ರೋಗಿಗಳನ್ನೇ ಇರೋದೇ ಇಲ್ಲ. ಯಾಕಂದ್ರೆ ದೇವರ ಮಹಿಮೆಯಾದ ಒಂದು ಸ್ವಸ್ಥತಾ ಶಕ್ತಿ ದೇಶದ ಮೇಲೆ ಬೀಸುವಾಗ ಯಾವ ವ್ಯಾಧಿಗಳು ನಮ್ಮ ಶರೀರಕ್ಕೆ ಸಾಧ್ಯವಿಲ್ಲ. ಅದರಿಂದ ಜಾನ್ ಜಿ ಲೇಕ್ ಜೀವನದಲ್ಲಿ ಅವರ ಒಂದು ಓಸ್ಟನ್ ರಾಜ್ಯದಲ್ಲಿ ಒಂದು ವ್ಯಾಧಿಸ್ಥರು ಕೂಡ ಇರಲಿಲ್ಲಂತೆ. ಆ ದೇಶದ ರಾಜ್ಯಪಾಲ ಹೇಳಿದಂತೆ, ಜಾನ್ ಜಿ ಲೇಕ್ ಪ್ರಾರ್ಥನೆ ಮೂಲಕವಾಗಿ ಒಂದು ರೋಗಿಗಳು ಕೂಡ ಇಲ್ಲ ಈ ಓಸ್ಟನ್ ರಾಜ್ಯದಲ್ಲಿ ಅಂತ ಒಂದು ಮಹಿಮೆಯಾದ ಇಲ್ಲಿಂದ. ಆ ರೀತಿಯಾಗುವಾಗ ಎಲ್ಲ ಆಸ್ಪತ್ರೆಗಳು ಏನಾಗ್ಬಿಡ್ತವೆ, ವರ್ಷಿಪ್ ಸೆಂಟರ್ ಆಗಿ ಮಾರ್ಪಟ್ಬಿಡ್ತದೆ. ಆರಾಧನೆಗೆ ಜಾಗ ಇಲ್ಲ ಅಂತ ಕಷ್ಟಪಡೋದು ಬೇಡ. ಒಳ್ಳೆ ಶಿವಮೊಗ್ಗದಲ್ಲಂತೂ ಒಳ್ಳೆ ಹೋಟೆಲ್ಗಳು, ಒಳ್ಳೆ ಆಸ್ಪತ್ರೆಗಳು ಕಟ್ಟಿದ್ದಾರೆ. ಪೇಷಂಟೇ ಹೋಗಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಹೋಗಿ ಆರಾಧನೆಗೆ ಆ ಜಾಗವನ್ನ ತೆಗೆದು. ಇದು ಹೇಳುವಾಗ ಅಯ್ಯೋ ಇವೆಲ್ಲ ನಡೀತದ, ಇದೆಲ್ಲ ಹೇಳಕ್ ಚೆನ್ನಾಗಿರುತ್ತೆ. ಹೇಳಕ್ಕಲ್ಲ, ಇದೇ ನಿಜ, ವಾಸ್ತವ ಕಾರ್ಯ ಇದು. ಯಾಕಂದ್ರೆ ದೇವರು ತನ್ನ ಆತ್ಮವನ್ನ ತನ್ನ ಸಭೆ ಮೇಲೆ, ಪಟ್ಟಣದ ಮೇಲೆ, ದೇಶದ ಮೇಲೆ ಸುರಿಸುವಾಗ ಮಹಿಮೆಯಾದ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯವಾಗ್ತದೆ. ಒಂದು 28 ವರ್ಷ ಇಟ್ಕೊಡಿ. 28 ವರ್ಷಗಳ ಹಿಂದೆ
ನನಗೆ ಸ್ವಲ್ಪ ಕಿಡ್ನಿನಲ್ಲಿ ಪಸ್ ಆಗಿ ಏನಾಗಿತ್ತು, ತುಂಬ ನೋವಾಗಿತ್ತು. 2 ಕಿಡ್ನಿಯಲ್ಲಿ ಕೀವು ಕಟ್ಕೊಂಡು ಅದು ಇನ್ಫೆಕ್ಷನ್ ಆಗಿತ್ತು. ಅವಾಗ ಇಲ್ಲಿ ಮಾಡರ್ನ್ ಟಾಕೀಸ್, ನಾವು ಭದ್ರಾವತಿಲಿ ಇದ್ದೀವಿ, ಇಲ್ಲಿ ಮಾಡರ್ನ್ ಟಾಕೀಸ್ ಹತ್ರ ಒಂದು ಕ್ಲಿನಿಕ್ ಇತ್ತು, ಡಾಕ್ಟರ್ ಶ್ರೀಧರ್ ಅಂತ ಹೇಳಿ. ಅವಾಗ ಬಂದು ಅವ್ರ ಹತ್ರ ಚೆಕಪ್ ಮಾಡೋ, ನೋವು ತುಂಬ ನೋವು ತಡ್ಕೊಳಕ್ಕೆ ಆಗೋದಿಲ್ಲ, ಕಾಲು ಎಳ್ತಾ, ಕುತ್ತಿಗೆ, ಕೈ ಎಲ್ಲ ಎಳ್ತಾ ಬರೋದು. ಆಗ ಡಾಕ್ಟರ್ ಬಂದಾಗ ಹೇಳಿದ್ರೆ ಒಂದು ಮಾತ್ರೆ 15 ರೂಪಾಯಿ ಆ ಥರ ಮಾತ್ರೆ ಬರ್ಕೊಟ್ರು. ಅದರಿಂದ ನೋಡಪ್ಪ ನಿನಗೆ ಆಪರೇಷನ್ ಮಾಡ. ಅವಾಗ 28 ವರ್ಷದಿಂದ 1 ಲಕ್ಷ ರೂಪಾಯಿ ಕೇಳಿದ್ರು. ಇವಾಗೆಲ್ಲ ಏನಾದ್ರೆ ಲಕ್ಷನೇ, ಏನು ಮಾತಾಡಂಗಿಲ್ಲ. ಅವಾಗ ಅಷ್ಟು ದುಡ್ಡು ನಮ್ಮ ಹತ್ರ ಇರಲಿಲ್ಲ, ನನ್ನ ಹತ್ರ ಇರಲಿಲ್ಲ, ನಮ್ಮ ಮನೆಯಲ್ಲೂ ಕೂಡ ಇರಲಿಲ್ಲ. ಸರಿ, ಆ ಮಾತ್ರೆಯನ್ನು ತಗೊಂಡು ಬಂದು ಅದು ಕುಡಿದಾಗ ಆ ನೋವು ಕಮ್ಮಿ ಇರೋದು, ಅದನ್ನ ಮಾತ್ರೆ ಇಲ್ಲ ಅಂತ ಹೇಳಿದ್ರೆ ನೋವು ಬರೋದು. ಆಗ ಒಂದು ದಿವಸ ಬಾರಂದೂರ್ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಸೇವೆಗೆ ಹೋಗಿದೆ. ಅವಾಗ ಮಂಗಳೂರಿನಲ್ಲಿ ರೋಷನ್ ಜತನ ಅಂತ ಬ್ರದರ್, ಈಗ ಮೊನ್ನೆ ಅವರು ಒಂದು 4 ತಿಂಗಳಿಂದ ಅವರು ತೀರ್ಕೊಂಡ್ರು. ಅವರಲ್ಲಿ ಸೇವೆಗೆ ಬಂದಿದ್ರು. ಅವರು ಬಂದಾಗ ನಾನು ಹೇಳಿದೆ, ಅಣ್ಣ ಈ ಥರ ನನಗೆ ಕಿಡ್ನಿಲಿ ಹಿಂಗೆ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ಆಪರೇಷನ್ ಮಾಡ್ಬೇಕಂತ ಹೇಳಿದರೆ ಮಾತ್ರೆ ಕುಡಿತಾ ಇದ್ದೀನಿ. ಅದಕ್ಕೆ ಅವ್ರದ್ದು ಎಲ್ಲಿದೆ ಮಾತ್ರೆ ಅಂದ್ರೆ, ಜೋಬಲ್ಲೇ ಇಟ್ಕೊಂಡಿದ್ದೀನಿ, ಕೊಡಿಲಿ ಮಾತ್ರೆ ಅಂದರು. ಅಷ್ಟು ಮಾತ್ರೆ 10 ಮಾತ್ರೆ ತಗೊಂಡು ಮೋರಿಯಲ್ಲಿ ಬಿಸಾಕ್ಬಿಟ್ರು. ನಾ ಹೇಳಿದೆ, ಅಪ್ಪ ದುಡ್ಡಿಲ್ಲದ ಸಮಯದಲ್ಲಿ 15 ರೂಪಾಯಿ ಒಂದು ಮಾತ್ರೆ ಕೊಟ್ಟು ನೀನು ಮೋರಿಯಲ್ಲಿ ಬಿಸಾಕೊಂಡು, ನೀನು ಹೇಳಿದೆ ನಿನಗೆ ಅದ್ಭುತ ಆಗಬೇಕಾ, ನನ್ನ ಕಣ್ಣೆದ್ರಿಗೆ ಮೋರಿಯಲ್ಲಿ ಬಿಸಾಕ್ಬಿಟ್ರು. ನನಗಾ ಸಂಕಟ, ನಾನು ಇನ್ನು ಮತ್ತೆ ಶಿವಮೊಗ್ಗ ಬಂದು ಮಾತ್ರೆ ತರಬೇಕಲ್ಲಪ್ಪ. ಕೊನೆಗೆ ಅವ್ರು ಏನು ಮಾಡಿದ್ರು, ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದ ಮೇಲೆ ದೇವರ ಪ್ರಸನ್ನತೆ ನನ್ನ ಮೇಲೆ ಬಂತು. ಬಂದ ಮೇಲೆ 1 ವಾರ ಬಿಟ್ಟು ಹೋಗಿ ನೀನು ಚೆಕ್ ಮಾಡು ಅಂತ ಹೇಳಿದ್ರು. ಬಂದಿಲ್ಲಿ ಚೆಕ್ ಮಾಡಿದೆ, ಕಿಡ್ನಿಲಿ ಇನ್ಫೆಕ್ಷನೇ ಇಲ್ಲ. ಅವತ್ತಿನಿಂದ ಇವತ್ತುವರೆಗೂ ಹೆಚ್ಚು ಕಡಿಮೆ ಒಂದು 28 ವರ್ಷ ಆಯಿತು, ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ. 2 ಕಿಡ್ನಿ ಭದ್ರವಾಗಿದೆ ದೇವರ ದಯೆಯಿಂದ. ಏನೇ ಭದ್ರವಾಗಿದ್ರೂ ಸೇವೆ ಮಾಡುವುದಕ್ಕಾಗಿ, ದೇವರನ್ನ ಸೇವಿಸುವುದಕ್ಕಾಗಿ, ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ, ದೇವರನ್ನ ಘನಪಡಿಸುವುದಕ್ಕಾಗಿ ಇವತ್ತು ನಮ್ಮ ದೇಹ, ನಮ್ಮ ಶರೀರ, ನಮ್ಮ ಪ್ರಾಣ ದೇವರಿಗಾಗಿ ಮುಡಿಸಲಿಡಬೇಕು. ಬದುಕಿದ್ರೆ ಕ್ರಿಸ್ತನೇ, ಸತ್ತರೆ ಲಾಭ. ನಮ್ಗೆಲ್ಲ ಡೌಟ್ ಲೈಫೇ ಇಲ್ಲ, ನಮ್ಗೆಲ್ಲ ನಿಶ್ಚಯವಾದಂಥ ಒಂದು ಜೀವನ. ಈ ಲೋಕದಲ್ಲಿ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿದ್ದಾರೆ, ಅವ್ರಿಗೆ ನಿಶ್ಚಯನೇ ಇಲ್ಲ, ಅವ್ರಿಗೆ ನೆಮ್ಮದಿನೇ ಇಲ್ಲ, ಸಂತೋಷನೇ ಇಲ್ಲ, ನಿದ್ರೆನೇ ಇಲ್ಲ. ಇವತ್ತು ನಾನು ನೀವು ಮಾಡೋ ನಿದ್ರೆನ ನಾನು ನೋಡ್ರಿ, ನಿದ್ರೆ ಎಷ್ಟು ನಿದ್ರೆ ಕೊಟ್ಟರು ಮಾಡ್ತೀನಿ ನಾನು. ಆದ್ರೆ ಏನ್ ಮಾಡ್ಬೇಕು, ಎದೊಳ್ಬೇಕು, ಪ್ರಾರ್ಥನೆ ಮಾಡಬೇಕು. ಇನ್ನು ಫ್ರೀಯಾಗಿ ಕೊಡಲ್ಪಟ್ಟಂತ ಗಿಫ್ಟ್. ಈಗ ಮಾತ್ರ ನಿದ್ರೆ ಇಲ್ಲದೆ, ನಿದ್ರೆ ಮಾತ್ರ ಡಾಕ್ಟರ್ ಕೊಡ್ತಾರೆ, ನಿದ್ರೆ ಮಾತ್ರ ಕುಡಿದ್ರೇನೆ ನಿದ್ರೆ ಬರೋದು. ಆ ಥರ ಆದರೆ ದೇವರು ನಮಗೆ ಸುಖವನ್ನ ಕೊಟ್ಟಿದ್ದಾನೆ, ನಿಶ್ಚಯ. ಅದಕ್ಕೆ ಬದುಕುವುದಂದ್ರೆ ಕ್ರಿಸ್ತನೇ, ಸಾಯುವುದು ನಮಗೆ ಲಾಭ. ಲಾಭ ಅಂದ್ರೆ ನಾವು ಹೋಗಿ ದೇವ್ರ ಒಟ್ಟಿಗೆ ಯಾವಾಗಲೂ ಆತನೊಟ್ಟಿಗೆ ಇರ್ಬೋದು. ಆ ಲೈಫನ್ನ ಒಂದು ಸಾರಿ ನಾವು ಪರಲೋಕದ ದರ್ಶನವನ್ನ ನಾವು ಕಂಡ್ರೆ ನಾವು ಮತ್ತೆ ಈ ಭೂಲೋಕಕ್ಕೆ ವಾಪಸ್ ಬರೋದೇ ಇಲ್ಲ. ನಮಗೆ ಬೇಡವೇ ಬೇಡ ಈ ಭೂಲೋಕ ಅಂತ. ಅಂತ ಒಂದು ಸುಂದರವಾದಂಥ ಆ ಪಟ್ಟಣವೇ ಪರಲೋಕ ರಾಜ್ಯ. ಅದಕ್ಕೆ ಪೌಲನು ಇದನ್ನ ದರ್ಶನ ರೂಪವಾಗಿ ಅವನು ನೋಡಿದ್ದರಿಂದ ಅವನು ಹೇಳ್ತಾನೆ, ಬದುಕುವುದರಿಂದ ನನಗೆ ಬದುಕುವುದರಿಂದ ಸಾಯುವುದು ನನಗೆ ಲಾಭ ಎಂಬುದಾಗಿ. ಬದುಕುವುದಂದ್ರೆ ಕ್ರಿಸ್ತನೇ, ಸಾಯುವುದು ನನಗೆ ಲಾಭ. ನಾವು ಬದುಕಿದ್ರೆ ನಾವು ಕ್ರಿಸ್ತನಿಗಾಗಿ ಬದುಕಬೇಕು, ನಾವು ಸಾಯುವಾದ್ರೆ ಕ್ರಿಸ್ತನಿಗಾಗಿನೇ ಸಾಯಬೇಕು. ಅದಕ್ಕೆ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಅವನು ಚಂಚಲನಾಗ್ತಾನಂತ ದೇವರು. ಅದಕ್ಕೆ ಸಂಶಯ ಪಡದೆ ನಾವು ಪ್ರಾರ್ಥನೆ ಮಾಡಬೇಕು. ಅದರಿಂದನೇ ಕೆಲವು ರೋಗ ಶಾಂತಿ ಕೂಟಗಳಲ್ಲಿ ನಾವು ನೋಡ್ತೇವೆ, ಗುಣ ಆಯ್ತಾ, ಅವ್ರು ಇಲ್ಲ ನೋವು ಹೋಯ್ತಾ, ಹೋಗಲ್ಲ ಅಂತ ಅವ್ರು ಹೇಳಿದ್ರೆ ದೇವರು ಇವನು ಮುಟ್ಟಿದ್ದಾರೆ. ಅದನ್ನ ಅವರು ಪ್ರೇಯರ್ ಮಾಡುವಾಗ ಆ ಮಾತನ್ನ ನಾವು ರಿಸೀವ್ ಮಾಡಿದ ಕೂಡಲೇ ನಮಗೆ ಅದ್ಭುತ ನಡೀತದೆ. ನಾವು ನಂಬಿದ ಕೂಡಲೇ ಆ ಒಂದು ಅದ್ಭುತವನ್ನ ನಮ್ಮ ಜೀವನದಲ್ಲಿ ನಡೀತದೆ. ಅದೇ ರೀತಿಯಾಗಿ ಎರಡು ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ ಅದರ 20ನೇ ವಚನವನ್ನ ನಾವು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 20ನೇ ವಚನ. ಅವರು ಮರುದಿನ ಬೆಳಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ, ಯೆಹೋವನಲ್ಲಿ ಭರವಸವಿಡಿರಿ, ಆಗ ಸುರಕ್ಷಿತರಾಗಿರುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನ ಕೇಳಿರಿ, ಯೆಹೋವನಲ್ಲಿ ಭರವಸೆ ಇಡಿರಿ, ನೀವೇನಾಗ್ತೀರಾ, ಸುರಕ್ಷಿತವಾಗಿ
ಇರ್ತೀರ. ಯಾವ ವ್ಯಕ್ತಿ ದೇವರಲ್ಲಿ ಭರವಸೆ ಇಡುತ್ತಾನೋ ಅವನು ಸುರಕ್ಷಿತವಾಗಿರ್ತಾನೆ, ಅವನು ಸುಖವಾಗಿರ್ತಾನೆ, ಅವನು ಸಂತೋಷವಾಗಿರ್ತಾನೆ, ಅವನು ನೆಮ್ಮದಿಯಾಗಿರ್ತಾನೆ, ಅವನ ಜೀವನದಲ್ಲಿ ಅವನು ಅಭಿವೃದ್ಧಿ ಪಡ್ತಾನೆ, ಅವನು ಆಶೀರ್ವದಿಸಲ್ಪಡ್ತಾನೆ. ಎಲ್ಲಿ ಹೋದರೂ ಕೂಡ ಅವನು ಸುಖವಾಗಿರ್ತಾನೆ. ನಮ್ಮನ್ನ ಮರುಭೂಮಿಯಲ್ಲಿ ತೆಗೆದುಕೊಂಡೋಗಿ ಬಿಟ್ಟರು ಕೂಡ ಅಲ್ಲಿ ಕೂಡ ನಾವು ಸುಖವಾಗಿರುವಂತ ಮಾಡಿದ. ಆಗ್ರಳು ಮರುಭೂಮಿಯಲ್ಲಿ ತನ್ನ ಮಗನು ಸಾಯ್ತಾನದ ಕಣ್ಣೀರು ಹಾಕುವಾಗ ದೇವದೂತನು ಪ್ರತ್ಯಕ್ಷನಾಗಿ ಆ ಹೊರತೆಯನ್ನ ತೆಗೆದು ನೀರನ್ನ ತುಂಬಿಕೊಳ್ಳಿಕ್ಕೆ ಮಾರ್ಗಗಳು. ಆ ಮರುಭೂಮಿನಲ್ಲಿ ನೀರೇ ಇಲ್ಲ, ಆದ್ರೆ ದೇವರು ಅದ್ಭುತ ಮಾಡಿ ಹೊರತೆಯನ್ನ ತೆಗೆದರು. ಅದರಿಂದ ದೇವರನ್ನ ನಂಬಿದ್ರೆ ನಾವು ಸುರಕ್ಷಿತವಾಗಿರುತ್ತೇವೆ. ಮತ್ತು ಆಗ ಆತನ ಪ್ರವಾದಿಗಳ ನಂಬಿರಿ ಸಾರ್ಥಕವಾಗುತ್ತೀರಿಂದ ಹೇಳಿದನು. ಅದರಿಂದ ಇದು ಬಹಳ ಮುಖ್ಯ. ನಾವು ದೇವರನ್ನ ನಂಬ್ತೀವಿ, ಸೇವಕರನ್ನ ಪ್ರವಾದಿಗಳನ್ನ ನಂಬಲ್ಲ. ಇದು ನಮ್ಮ ಪ್ರಾಬ್ಲಮ್. ಕೆಲಸ ಹೇಳ್ತೀವಿ, ನಾ ದೇವ್ರನ್ನ ಮಾತ್ರ ನಂಬೋದು, ನಾನು ಪ್ರವಾದಿ ನಂಬಲ್ಲ, ನಾನು ಸೇವಕರನ್ನ ನಂಬಲ್ಲ. ಆದರೆ ಯಾವಾಗ ನಾವು ನಂಬ್ತೇವೆ ಅಂದ್ರೆ ಯಾವಾಗ ನಮಗೊಂದು ಕಷ್ಟ ಬರ್ತದೆ, ನಮಗೊಂದು ಯಾವಾಗ ವ್ಯಾಧಿ ಬರ್ತದೆ, ಅವಾಗ ನಮಗೆ ಸೇವಕರ ಪ್ರಾರ್ಥನೆ ಅವಶ್ಯವಾಗಿರ್ತದೆ. ಅವಾಗ ನಾವು ಫೋನ್ ಹೊಡೆದು ಪಾಸ್ಟರ್ ನನಗಾಗಿ ಪ್ರೇಯರ್ ಮಾಡ್ರಿ, ಪ್ರವಾದಿ ನನಗಾಗಿ ನೀವು ಪ್ರೇಯರ್ ಮಾಡ್ರಿ ಎಂಬುದಾಗಿ ಹೇಳಿದ್ರು. ಅದರಿಂದ ನಾವು ಪ್ರವಾದಿಗಳನ್ನ ಕೂಡ ನಂಬಬೇಕು. ಯೋಸಪಾಟನ್ ಹೇಳ್ತಾನೆ ಇಸ್ರಾಯೇಲ್ ಯೋಧರಿಗೆ, ಪ್ರವಾದಿಗಳನ್ನ ನಂಬಿರಿ, ಆಗ ನೀವು ಸ್ವಾರ್ಥಕರಾಗುವಿರಿ. ಹಳ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳು ಎಬ್ಬಿಸಲ್ಪಟ್ಟರು. ಅವ್ರು ಹೇಳಿದ ಎಲ್ಲ ಪ್ರವಾದನೆಗಳು ನೆರವೇರಿತು. ಆದ್ರೆ ಈಗೇನಾಗಿದೆ, ಪ್ರವಾದನೆ ಹೇಳುವಾಗ ಕೆಲವು ಪ್ರವಾದನೆಗಳು ತಪ್ಪಾಗಿ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದನೇ ಪ್ರವಾದನೆಯನ್ನ ನೀವೇನ್ ಮಾಡ್ರಿ, ಈನೈಸಬೇಡರಿ, ಒಳ್ಳೇದನ್ನ ಹಿಡ್ಕೊಳ್ರಿ, ಅದನ್ನ ಮಾತ್ರ ಹಿಡ್ಕೊಂಡು ಮಿಕ್ಕಿದನ್ನ ಬಿಟ್ಟು ಬಿಡ್ರಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಪ್ರವಾದನೆ ನಮಗೆ ತಪ್ಪಾಗಿ ಬಂತು ಅಂದ್ರೆ ನಾವು ಇನ್ಮೇಲೆ ಪ್ರವಾದನೆಯೇ ನಂಬೋದಿಲ್ಲ ಅಂತ ಹೇಳೋದು ಮಹಾ ದೊಡ್ಡ ತಪ್ಪು. ಸೇವಕನ ನಂಬೋದಿಲ್ಲ ಅಂತ ಹೇಳೋದು ದೊಡ್ಡ ತಪ್ಪು. ಅದರಿಂದನೇ ಇವತ್ತು ನೋಡ್ರಿ, ದೇವರು ಸಿಂಹಾಸನದಲ್ಲಿದ್ದಾರೆ, ಬಲಿಪೀಠದಲ್ಲಿ ಸೇವಕರು ಇರ್ತಾರೆ, ಅಂಗಳದಲ್ಲಿ ವಿಶ್ವಾಸಿಗಳು ಇರ್ತಾರೆ. ಹಳ ಒಡಂಬಡಿಕೆಯಲ್ಲಿ ಮಹಾಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳ ಮತ್ತೆ ಅಂಗಳ. ಇಲ್ಲಿ ಅಂಗಳದಲ್ಲಿ ಜನಗಳಿದ್ದರು, ಎರಡನೇ ಇದರಲ್ಲಿ ಯಾಜಕನು, ಮೂರನೇ ಇದರಲ್ಲಿ ಮಹಾಪರಿಶುದ್ಧ ಸ್ಥಳ. ಅವಾಗ ಯಾಜಕನು ವರ್ಷಕ್ಕೊಂದ್ಸತಿನೇ ಅವನು ಹೋಗ್ಬೇಕಾಗಿತ್ತು, ಅವನಿಗೂ ರಕ್ತ ತಗೊಂಡು ಹೋಗ್ಬೇಕಾಯ್ತು, ಎಲ್ಲಾ ಜನಗಳಿಗೂ ರಕ್ತ ತಗೊಂಡು ಹೋಗ್ಬೋಯ್ತು. ಅವನ ಜೊತೆಗೆ ಒಂದು ಗಂಟೆನ ಕಟ್ಟಿ ಕಳಿಸಿದ್ರು. ಯಾಕಂದ್ರೆ ಒಂದು ವೇಳೆ ಅವನು ಒಳಗಡೆ ಹೋಗಿ ಸತ್ತು ಹೋದರೆ ದೇವ್ರ ಅಂತ ದೊಡ್ಡ ಪರಿಶುದ್ಧನು. ನಾವು ನೀವು ನೆನೆಸುವ ರೀತಿಯಲ್ಲ, ದ ಗಾಡ್ ಇಸ್ ಅ ಹೋಲಿ 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 ಹೋಲಿ. ಆತನು ಮಹಾಪರಿಶುದ್ಧನಾದಂತ ದೇವರು. ಯಾರು ಕೂಡ ದೇವರ ಮುಂದೆ ನಿಂತ್ಕೊಳಕ್ ಸಾಧ್ಯ ಇಲ್ಲ, ಸುಟ್ಟೋಗ್ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ. ಆದರೆ ಯೇಸುವಿನ ರಕ್ತದ ಮೂಲಕ ಇವತ್ತು ನಾವು ನೇರವಾಗಿ ಮಹಾಪರಿಶುದ್ಧ ಸ್ಥಳಕ್ಕೆ ನಾವು ಬಂದಿದ್ದೀವಿ, ನಿಂತ್ಕೊಳ್ಳಿಕ್ಕೆ ಸಹಾಯ ಆಯಿತು. ಆದ್ರೆ ಯಾಜಕನು ಒಳಗಡೆ ಹೋದ್ಮೇಲೆ ಅವನು ಬರೋದು ಲೇಟ್ ಆಯ್ತು ಅಂದ್ರೆ, ಗಂಟೆ ಶಬ್ದ ನಿಂತು ಹೋದ್ರೆ ಅವ್ನು ಸತ್ತು ಹೋದ ಅಂತಾನೆ. ಅವಾಗ ಏನ್ ಮಾಡಿ, ಅವ್ನ ಕಾಲಿಗೊಂದು ದಾರ ಕಟ್ಟಿರ್ತಾರೆ, ಆ ದಾರ ಕಟ್ಟಿ ಎಳ್ಕೊಂಡು ಹೊರಗೆ ತರ, ಅದು ಒಳಗಡೆ ಹೋಗಿ ತಗೋಕೋದ್ರೆ ಸತ್ತೋಗ್ಬಿಡ್ತಾನೆ. ಮಂಜುಷ ಪೆಟ್ಟಿಗೆ ಮುಟ್ಟರು ಸಹ ಅಂತ ಒಂದು ದೇವ್ರದ್ದು ಕಂಡೀಷನ್ ಇದೆ. ನಾನು ಅನ್ಸೋದು, ಏನಪ್ಪ ದೇವ್ರದ್ದು ಇಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ಗಳು. ಸದ್ಯ ಅವ್ರ ಕಾಲದಲ್ಲಿ ನಾನಿರ್ಲಿಲ್ಲ, ಅದಕ್ಕೆ ದೇವರಿಗೆ ಸ್ತೋತ್ರ ಅಂದ. ಅಲ್ಲಿ ಕುಂತ್ರೆ ರಿಪೇರಿ, ನಿಂತ್ರೆ ರಿಪೇರಿ. ಆದ್ರೆ ಈ ಹೊಸ ಒಡಂಬಡಿಕೆಲೇನಿಲ್ಲ, ಭಾನುವಾರ ನೀನು ಬಂದ್ರು ಆಯ್ತು, ನೀ ಬಂದಿಲ್ಲ ಅಂದ್ರೂ ಆಯ್ತು. ಅದಕ್ಕೆ ಭಾನುವಾರನೇ ನೀನು ಕೆಲಸ ಮಾಡ್ಬೋದು, ಭಾನುವಾರನೇ ಪ್ರೇಯರ್ ಮಾಡಿ. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಕುಟುಂಬದಲ್ಲಿ ಎಲ್ಲ ಕ್ಯಾಥಲಿಕ್ ಅವರು, ಅವರೆಲ್ಲರೂ ಯಾರು ಹುಟ್ಲಿ ಯಾರು ಸಾಯ್ಲಿ ಭಾನುವಾರನೇ ಕಾರ್ಯಕ್ರಮ ಅವರಿಗೆ. ಈ ಭಾನುವಾರನೇ ಬರ್ಬೇಕು. ಅವ್ರಿಗೆ ನನಗೆ ಅಡ್ವೈಸ್ ಮಾಡೋದು, ನಾ ಪ್ರಾರ್ಥನೆ ಇದೆ ಬಿಟ್ಟು ಬರೋಕ್ಕಾಗಲ್ಲ, ಅದಕ್ಕೆ ಯಾರು ಒಬ್ಬರನ್ನ ಬೇರನ್ನ ತಂದು ಬಿಟ್ಟುಬಿಟ್ಟು ನೀವು ಬಂದು ಬಿಡಿ ಅಂತ. ಎಷ್ಟೋ ಮದುವೆಗಳು, ಎಷ್ಟೋ ಕಾರ್ಯಕ್ರಮಗಳು, ಯಾವುದಕ್ಕೂ ನಾನು ಹೋಗ್ಲೇ ಇಲ್ಲ. ಅದರಿಂದ ಎಲ್ಲರೂ ನನ್ನನ್ನು ಏನ್ ಮಾಡಿದ್ರು, ವಿಲನ್ ತರ ನೋಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಎಂತ ಭಕ್ತಿ ಇದು, ಎಂತ ತೀರ್ಮಾನ ಇದು, ಇದೇನು ಬರೋದಿಲ್ಲ ಉಂಟ. ನಾನು ಭಾನುವಾರ ಮಾತ್ರ ನಾನು ಬಿಟ್ಟು ಬರಲ್ಲ. ಯಾಕಂದ್ರೆ ನಾನು ದೇವರ ಸೇವೆ, ಒಂದು ವಿಶ್ವಾಸಿ ಆಗಿದ್ರು ಬೇರೆ ಚರ್ಚಿಗೆ ಅಲ್ಲಿ ಬಂದು ಹೋಗಿ ಆರಾಧನೆ ಅಟೆಂಡ್ ಮಾಡಿಬಿಟ್ಟು ನಿಮ್ಮ ಫಂಕ್ಷನ್ ಅಟೆಂಡ್ ಮಾಡೋದು. ಆದರೆ ನಾನೇ ಪಾಸ್ಟರ್ ಆಗಿ ಬಿಟ್ಟು ಬಂದರೆ ಯಾವ ಪ್ರಯೋಜನ ಅಂತ ಹೇಳಿ ನಾನು ಯಾವುದಕ್ಕೂ ಕೂಡ ಹೋಗಿಲ್ಲ. ಈ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಹೇರಾಳವಾದ ಕೃಪೆ ಇರೋದ್ರಿಂದ ನಮ್ಮ ಇಷ್ಟ ಬಂದಂಗೆ ಜೀವಿಸಬಹುದು.
ನಮ್ಮನ್ನು ಯಾರು ಏನು ಕಂಡೀಷನ್ ಎಲ್ಲ ಮಾಡಿ, ತುಂಬಾ ಕಂಡೀಷನ್ ಮಾಡಿದ್ರೆ ನಮ್ಗೆ ಗೊತ್ತೇ ಇದೆಯಲ್ಲ ಚರ್ಚಿಗೆ ಬರಲ್ಲ ಹೋಗ್ರಿ ಅಂತ. ತೀರಾ ಕಂಡೀಷನ್ ಬಂತು ಚರ್ಚ್ ಒಳಗೆ ಅಂದ್ರೆ ಚರ್ಚಿಗೆಲ್ಲ ನಾವು ಬರಲ್ಲ, ಆರಾಧನೆಗೆಲ್ಲ ನಾವು ಬರಲ್ಲ. ನಮಗೇನು, ಲೋಕದಲ್ಲಿ ತುಂಬಾ ಪಾಸ್ಟರ್ಗಳಿದ್ದಾರೆ, ತುಂಬಾ ಚರ್ಚ್ಗಳಿದ್ರೆ, ಎಲ್ಲಿ ಬೇಕಾದ್ರೂ ನೀವು ರೌಂಡ್ ಹೊಡೀರಿ, ನಾವು ಕರೆಕ್ಟ್ ಇಲ್ಲ ಅಂತಂದ್ರೆ ಎಲ್ಲಿ ಹೋದ್ರೂ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು CSI ಸಭೆಯಲ್ಲಿ ಇದ್ದೆ, ರಕ್ಷಣೆ ಹೊಂದಿದ ಮೇಲೆ ಹೊರಗಡೆ ಬಂದೆ. ಹೊರಗಡೆ ಚಕ್ರವರ್ತಿ ಅಂತ ಹೇಳುವಂತ ಒಂದು ಪಾಸ್ಟರ್ ಇದ್ರು ಭದ್ರಾವತಿಲಿ. ಅವ್ರ ಸಭೆಗೆ ನಾನು, ನಮ್ಮ ಅಣ್ಣನ ಮಗ ಬ್ರದರ್ ಲಿಂಕನ್, ಇವರು 3 ಜನ ಹೋದ್ವಿ. ಅಲ್ಲೇ ಇದ್ವಿ ನಾವು, ಪ್ರಾರ್ಥನೆ ಮಾಡಿದ್ವಿ, ಆರಾಧನೆ ಮಾಡ್ತದೆ, ಟ್ರಾನ್ಸ್ಲೇಷನ್ ಮಾಡ್ತದೆ ತಮಿಳಲ್ಲಿ. ಆದ್ಮೇಲೆ ಆವಾಗ ದೇವರ ಸೇವೆ ಕರೆ ಬಂತು, ಅವಾಗ ಶಿವಮೊಗ್ಗಕ್ಕೆ ನಾನು ಬಂದೆ. ಅಲ್ಲಿಂದ ಇವತ್ತುವರೆಗೂ ಕೂಡ ನಾನು ನನ್ನ ಸಭೆಯಲ್ಲಿ ಇದ್ದೀನಿ, ಎಲ್ಲಿಗೂ ಹೋಗಿಲ್ಲ. ನಾನು ನನ್ನ ಸಭೆನೇ ಬಿಟ್ಟು ನಾನು ಎಲ್ಲಿಗೂ ಹೋಗಿಲ್ಲ. ಅದರಿಂದ ಪ್ರಿಯರೇ, ಎಲ್ಲಿ ದೇವರು ನಮ್ಮನ್ನು ಇಟ್ಟಿದಾನೋ ಅಲ್ಲಿ ನಂಬಿಗಸ್ತರಾಗಿರಬೇಕು. ನಾವು ನಂಬಿಕೆಯಲ್ಲಿ ನೆಲೆಗೊಂಡಿರಬೇಕು, ದೇವರಲ್ಲಿ ಬೆಳೆಯಬೇಕು, ವಾಕ್ಯದಲ್ಲಿ ಬೆಳೆಯಬೇಕು, ಪ್ರಾರ್ಥನೆಯಲ್ಲಿ ಬೆಳೆಯಬೇಕು, ಪರಿಶುದ್ಧತೆಯಲ್ಲಿ ಬೆಳೆಯಬೇಕು, ನೀತಿಯಲ್ಲಿ ಬೆಳೆಯಬೇಕು, ಪವಿತ್ರಾತ್ಮನ ಫಲಗಳಲ್ಲಿ ನಾವು ಬೆಳೆಯಬೇಕು. ಪವಿತ್ರಾತ್ಮನ ಫಲಗಳು ನಮ್ಮೊಳಗೆ ಬರಬೇಕು, ಪವಿತ್ರಾತ್ಮನ ವರಗಳು ನಮ್ಮೊಳಗೆ ಬರಬೇಕು. ಈಗ ವರ ಅಂದ್ರೆ ಏನು? ಬರೀ ಸೇವಕರು ಮಾತ್ರನೇ ಉಪಯೋಗಿಸ್ಬೋದು? ಇಲ್ಲ ಪ್ರೇರೆ, ಎಲ್ಲಾ ಬಿಲೀವರ್ ಕೂಡ ಪವಿತ್ರಾತ್ಮನ 9 ವರಗಳನ್ನು ಕೂಡ ಹೊಂದಿಕೊಂಡು ಉಪಯೋಗಿಸ. ಕೊರಿಂಥ ಸಭೆ ಒಂದು ಸಣ್ಣ ಮಕ್ಕಳು, ಬೇಬಿ ಚರ್ಚ್ ಅದು. ಆದ್ರೆ 50,000 ಅಷ್ಟು ಜನಗಳು ಇರುವಂತ ಸಭೆ. ಅಲ್ಲಿ ಎಲ್ಲ ಪವಿತ್ರಾತ್ಮನ 9 ವರಗಳಲ್ಲಿತ್ತು. ಬಟ್ ಅದನ್ನು ಯಾವ ರೀತಿಯಾಗಿ ಅವರು ಉಪಯೋಗಿಸಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಅವರಿಗೆ ಉಪಯೋಗಿಸುವಂತ ಒಂದು ಮಾದರಿಯನ್ನ ಒಂದನ್ನು ಕಲಿಸ್ಕೊಡ್ತಾ ಇದ್ದಾನೆ. ಅದಕ್ಕೆ ಏನ್ ಹೇಳ್ತಾರೆ, ಈಗ ಅನ್ಯ ಭಾಷೆಯನ್ನ ನೀವು ಮಾತಾಡಬಾರ್ದು, ನೀವು ಒಬ್ಬರೇ ರೂಮಲ್ಲಿ ಇರುವಾಗ ಮಾತಾಡಬೇಕು, ಸಭೆಯಲ್ಲಿ ಮಾತಾಡುದು. ಪೌಲನ್ ಹೇಳ್ತಾನೆ ಎಲ್ಲಾರು ಅನ್ಯ ಭಾಷೆ ಮಾತಾಡಿದ್ರೆ ಅದನ್ನ ವ್ಯಾಖ್ಯಾನ ಮಾಡಬೇಕು ಅಂತ ಹೇಳ. ಅದಕ್ಕೋಸ್ಕರ ಈಗ ಎಲ್ಲರೂ ಏನ್ ಹೇಳ್ತಾರೆ, ಸಭೆಯಲ್ಲಿ ಎಲ್ಲ ಅನ್ಯ ಭಾಷೆ ಮಾತಾಡಬಾರ್ದು, ವ್ಯಾಖ್ಯಾನ ಮಾಡೋದಿಲ್ಲ ಅಂದ್ರೆ. ಅದಕ್ಕೆ ವ್ಯಾಖ್ಯಾನ ಮಾಡುವವನು ಕೂಡ ಆ ವರವನ್ನು ಹೊಂದಿ ವ್ಯಾಖ್ಯಾನ ಪ್ರವಾದನೆ ಮಾಡಬಹುದು. ಅದಕ್ಕೆ ಅನ್ಯ ಭಾಷೆ ಮಾತಾಡಿದ್ರೇನೆ ಪ್ರವಾದನೆ ವರ ನಮ್ಮೊಳಗೆ ಕೆಲಸ ಮಾಡೋದು. ಅದರಿಂದ ಪ್ರಿಯರೇ, ಈ ವರಗಳನ್ನ ನಾವು ಹೊಂದಿಕೊಳ್ಳಬೇಕು ಪ್ರಿಯರೇ. ಏನೋ ಭಾನುವಾರ ಚರ್ಚಿಗೆ ಬರ್ತೀವಿ, ಇಲ್ಲಿ ಕೂತ್ಕೊಂತೀವಿ, ವಾಕ್ಯ ಕೇಳ್ತೀವಿ, ನಮ್ಮ ದಶಂಭಾಗ ಕೊಡ್ತೀವಿ, ನಮ್ಮ ಕಾಣಿಕೆ ಕೊಡ್ತೀವಿ, ಮುಗಿದ ಮೇಲೆ ಸೀದಾ ಎಲ್ಲರಿಗೂ ವಿಶ್ ಮಾಡ್ತೀವಿ, ನಮ್ಮ ಮನೆಗಳಿಗೆ ಹೋಗ್ಬಿಡ್ತೀವಿ. ಇನ್ನು ನೆಕ್ಸ್ಟ್ ಸಂಡೇನೆ ನಾವು ಮತ್ತೆ ಇಲ್ಲಿ ಕಾಣೋದು. ಆದ್ರೆ ದೇವರು ನಮ್ಮನ್ನ ಹೀಗೆ ಇರುವುದಕ್ಕಾಗಿ ಕರೆದಿಲ್ಲ, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ತವಕ ಪಡುವುದಕ್ಕಾಗಿ, ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಅದರಿಂದ ದೇವರ ವಾಕ್ಯ ನೋಡುತ್ತೇವೆ, ನೀವು ನನ್ನ ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಹೊರಟು ಹೋಗಬೇಕೆಂತಲೂ ನೀವು ಫಲ ಕೊಡುವರಾಗಬೇಕು, ನೀವು ಕೊಡುವಂತ ಫಲವು ನಿಲ್ಲುವಂತದಾಗಿದೆ. ಅದಕ್ಕೆ ಪ್ರೇರೆ ಇವತ್ತು ಫಲ ಕೊಡಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ನೀವು ನನ್ನಲ್ಲಿ ನೆಲೆಗೊಂಡಿದ್ದಾರೆ, ನೀವು ಫಲ ಕೊಡ್ತೀರಾ. ಫಲ ಕೊಡೋ ಪ್ರತಿಯೊಂದು ಕೊಂಬೆಯನ್ನ ಹೆಚ್ಚು ಫಲ ಕೊಡುವಾಗ ಅದನ್ನು ಏನ್ ಮಾಡ್ತಾನೆ, ಶುದ್ಧಿ ಮಾಡ್ತಾನೆ ಎಂಬುದಾಗಿ. ಅದನ್ನ ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡ್ರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳರಿ, ಅದನ್ನ ನಾನು ಕೊಡ್ತಾನೆ ಎಂಬುದಾಗಿ. ಅದಕ್ಕೆ ನಂಬಿಕೆ ಹೇಗೆ ನಮಗೆ ಬರ್ತದೆ ಅಂದ್ರೆ, ದೇವರ ವಾಕ್ಯವನ್ನ ಕೇಳುವುದರಿಂದ ನಮಗೆ ನಂಬಿಕೆ ಬರುತ್ತೆ. ರೋಮಪುರ ಪತ್ರಿಕೆ ನೋಡುತ್ತೇವೆ, 10ನೇ ಅಧ್ಯಾಯ 17ನೇ ವಚನದಲ್ಲಿ ಕ್ರಿಸ್ತನ ವಾಕ್ಯವೇ ಆಧಾರ ಅಂತ ಇದೆ. ಆದ್ರೆ ಇಂಗ್ಲಿಷ್ ಬೈಬಲ್ ನಲ್ಲಿ ಅದನ್ನ ನೀವು ಕೇಳುವುದರಿಂದ ನಿಮಗೆ ನಂಬಿಕೆ ಬರುತ್ತೆ. ಎಷ್ಟು ದೇವರ ವಾಕ್ಯವನ್ನು ಕೇಳಿಸಿಕೊಳ್ತವೋ ಅಷ್ಟು ನಂಬಿಕೆ ನಮ್ಮ ಒಳಗಡೆ ಬರುತ್ತದೆ. ಅದು ಮಾತ್ರವಲ್ಲ, ದೇವರ ವಾಕ್ಯವನ್ನು ಓದುವಾಗ ನಮ್ಮ ಕಿವಿಗೆ ಕೇಳಬೇಕು. ನಮ್ಮ ಮನಸ್ಸಲ್ಲೇ ಓದೋದು ಒಳ್ಳೆ ಅಭ್ಯಾಸವೇ, ಆದ್ರೆ ನಾವೇನ್ ಮಾಡಬೇಕು, ನಾವು ಕಿವಿಗೆ ಕೇಳುವ ರೀತಿಯಲ್ಲಿ ವಾಕ್ಯವನ್ನು ಓದಬೇಕು. ಆಗ ವಚನ ಏನಾಗುತ್ತೆ, ಈ ಕಿವಿಯಿಂದ ನೇರವಾಗಿ ನಮ್ಮ ಸ್ಪಿರಿಟಿಗೆ ಹೋಗುತ್ತೆ, ನಮ್ಮ ಅಂತರಾತ್ಮಕ್ಕೆ. ನಮ್ಮ ಅಂತರಾತ್ಮ ಬಲಗೊಂಡಾಗ ನಾವು ಎಲ್ಲವಾದಂತ ಆತ್ಮೀಕ ಜಯಶಾಲಿ ಕಾರ್ಯಗಳನ್ನ ನಾವು ಕಂಡುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ನಮ್ಮ ಅಂತರಾತ್ಮ ಬಲ ಹೊಂದಬೇಕು. ನಮ್ಮ ಆತ್ಮ ಇವಾಗ ನಮ್ಮಿಂದ ಹೊರಗೆ ಬಂತಂದ್ರೆ ನಾವು ಹೆಂಗಿದೀವೋ ಹಂಗೆ ಇರುತ್ತೆ, ಆದ್ರೆ ನಮ್ಮ ಕೈಯಲ್ಲಿ ಅದನ್ನ ಮುಟ್ಟಕ್ಕೆ
ಸಾಧ್ಯವಿಲ್ಲ. ಆ ಒಳಗಿನ ಮನುಷ್ಯನನ್ನು ನಾವು ಏನ್ ಮಾಡಬೇಕು? ಬಲಪಡಿಸಬೇಕು. ಅದಕ್ಕೆ ಕೊಲಸ್ಸೆ 3:16 ನೋಡುತ್ತೇವೆ, ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಅದರಿಂದ ಕ್ರಿಸ್ತನ ವಾಕ್ಯ ನಮ್ಮೊಳಗಡೆ ಸಮೃದ್ಧಿಯಾಗಿ ಅದೇನಾಗಬೇಕು? ವಾಸಿಸಬೇಕು. ಲೂಕನ ಬರೆದ ಸುವಾರ್ತೆ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 22ನೇ ವಚನ. ಮಾರ್ಕ: ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ನಿಮಗೆ ಸತ್ಯವಾಗಿ ಹೇಳುತ್ತೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸು ಸಂಶಯ ಪಡದೆ ತಾನು ಹೇಳಿದ ಆಗುವುದೆಂದು ನಂಬಿದ ಅವನು ಹೇಳಿದಂತೆ ಆಗುವುದು. ನಾವು ಸಂಶಯ ಪಡದೆ ಯಾವ ಕಾರ್ಯಕ್ಕಾಗಿ ದೇವರ ಹತ್ರ ನಾವು ಪ್ರಾರ್ಥಿಸ್ತೇವೋ ಆ ಕಾರ್ಯಕ್ಕೆ ದೇವರೇನು ಮಾಡ್ತಾನೆ? ಅದ್ಭುತವನ್ನ ಮಾಡೋಣ. ನಂಬುವಾಗ ಅದೇನಾಗುತ್ತೆ? ನೆರವೇರುತ್ತದೆ. ಅದರಿಂದ ನಾನು ಒಂದ್ಸಾರಿ ಉಡುಪಿ ಪ್ರಾಂತಕ್ಕೆ ನಾನು ಸೇವೆಗೆ ಹೋಗ್ಬೇಕಾಯಿತು. ನನಗೆ ಸೇವೆ ಕರೆ ಬಂದಿತ್ತು. ಅವಾಗ ನಾನೆಲ್ಲ ಪ್ರಿಪೇರ್ ಆಗಿ ಬೆಳಗ್ಗೆ 5 ಗಂಟೆ ಬಸ್ಸಿಗೆ ನಾನು ಹೋಗ್ಬೇಕು. ನನ್ನ ಹತ್ರ ದುಡ್ಡು ಎಷ್ಟಿದೆ? ₹1 ಇದೆ ಅಷ್ಟೇ, ಬೇರೆ ದುಡ್ಡು ನನ್ನ ಹತ್ರ ಇಲ್ಲ. ಬೆಳಗ್ಗೆ ಬಸ್ಸಿಗೆ ನಾನು ಅಟ್ಲೀಸ್ಟ್ ಒಂದು ಸೈಡು ಟಿಕೆಟ್ ಮಾಡ್ಕೊಂಡು ಹೋಗ್ಬೇಕಂದ್ರೂ ನನಗೊಂದು ₹70-80 ಆದ್ರೂ ಬೇಕು. ನನ್ನ ಹತ್ರ ಇಲ್ಲ. ಆದರೆ ಬೆಳಗ್ಗೆ ನಾನು ಸೇವೆಗೆ ಹೋಗಬೇಕು. ಅದಕ್ಕೆ ನಾನು ರಾತ್ರಿ 12 ಗಂಟೆವರೆಗೂ ಪ್ರಾರ್ಥನೆ ಮಾಡಿದ, ದೇವರೇ ನಾನು ಬೆಳಗ್ಗೆ ಆ ಸೇವೆಗೆ ಹೋಗಬೇಕು, ಉಪವಾಸ ಪ್ರಾರ್ಥನೆಗೆ, ನನಗೆ ಬಸ್ಸಿಗೆ ಹಣ ಇಲ್ಲ, ನೀನು ನನಗೆ ಕೊಡಬೇಕು ದೇವರೇ ಅಂತ ಪ್ರಾರ್ಥನೆ ಮಾಡಿ 12 ಗಂಟೆಗೆ ನನ್ನ ಪ್ರೇಯರ್ನ ಮುಗಿಸಿ ಲೈಟ್ ಆಫ್ ಮಾಡಿದೆ. ಅಷ್ಟೊಂದು ನಮ್ಮ ಮನೆ ಕಾಲಿಂಗ್ ಬೆಲ್ಲು ಹೊಡಿತು. ಗಂಡ ಹೆಂಡತಿ ಇಬ್ಬರು ಬಂದಿದ್ರು, ಕೈಯಲ್ಲಿ ಒಂದು ಬಾಕ್ಸ್ ಹಿಡ್ಕೊಂಡು. ಅವ್ರ ಗಂಡ ಫುಲ್ಲು ಕುಡಿದು ಬಿಟ್ಟಿದ್ದಾರೆ, ಅವ್ರ ಹೆಂಡತಿ ಜೊತೆಲಿದ್ರು. ಅವ್ರು ಮಾತ್ರ ರಕ್ಷಣೆ ಹೊಂದಿದ್ರು ಹೆಂಡತಿ, ಅವ್ರ ಗಂಡ ರಕ್ಷಣೆ ಹೊಂದಿದ್ದಿಲ್ಲ, ಫುಲ್ಲು ಕುಡ್ದಿದ್ದ. ಸರಿ, ಬಾಗಿಲು ತೆಗೆದು, ಏನ್ ಬ್ರದರ್ ಇಷ್ಟೊತ್ತಿಗೆ ಬಂದಿದ್ದೀರಿ ಅಂತ. ಇಲ್ಲ ಪಾಸ್ಟರ್, 3 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯಿಂದ ನನಗೆ ನಿಮಗೆ ಕಾಣಿಕೆ ಕೊಡಬೇಕಂತ ಒತ್ತಡ ಆಗ್ತದೆ. ಯಾರ ಹತ್ರ ಒತ್ತಡ ಆಗ್ತದೆ? ಕುಡುಕನ ಹತ್ರ ಒತ್ತಡ ಆಗ್ತದೆ. ಅದರಿಂದ ನಾವು ತಿಳ್ಕೋಬಹುದು, ಇವ್ರ ಹತ್ರಿಂದ ಕಾಣಿಕೆ ಬರ್ತದೆ, ಅವ್ರ ಹತ್ರ ಕಾಣಿಕೆ. ಒಬ್ಬ ಫುಲ್ ಎಣ್ಣೆ ಹೊಡೆದ ಮಾಸ್ಟರ್ ಹತ್ರ ದೇವರು ಹೇಳಿದ, ಪಾಸ್ಟರ್ಗೆ ಹೋಗಿ ನೀನು ಕಾಣಿಕೆ ಕೊಡು ಅಂತ. ಅವ್ರ ಜೊತೆಯಲ್ಲಿ ಕಾಣಿಕೆ ತಗೊಂಡು ಒಳ್ಳೆ ಮಾಂಸದ ಕೈಮಾ ವಡೆ ಮಾಡಿಕೊಂಡು ತಂದಿದ್ದಾರೆ. ಎಲಿಯನಿಗೆ ಕಾಗೆ ಮಾಂಸ ರೊಟ್ಟಿ ತಂದಂಗೆ ಅವ್ರ ಕೈಮಾ ವಡೆನ ತಗೊಂಡು ಆ ಕಾಣಿಕೆನ ತಗೊಂಡು ಬಂದು ಆ ರಾತ್ರಿ ಅವ್ರು ನನ್ನ ಕೈಯಲ್ಲಿ ಕೊಟ್ಟರು. ಅವರಿಗೆ ಪ್ರಾರ್ಥನೆ ಮಾಡಿ ಕಳಿಸ್ದೆ. ಅವಾಗ ನನ್ನ ಪತ್ನಿ ಹೇಳಿದ್ರು, ಅವಾಗ ಟೀಚರ್, ಅವರು ಸ್ಕೂಲ್ ಟೀಚರ್ ಆಗಿದ್ರು, ಅವರು ದುಡಿತಾ ಇದ್ರು. ಅವಾಗ ಸಂಬಳ ಏನೋ ಬಂದಿದ್ದಿಲ್ಲ, ನಮ್ಮದು ಯಾವ್ದು ದುಡ್ಡು ಇರಲಿಲ್ಲ. ಆದ್ರಿಂದ ಅವ್ರು ಏನು ಹೇಳಿದ್ರು, ಈಗ ನಾನು ನಂಬ್ತೀನಿ ನಿಜವಾದ ಸೇವಕ ಅಂತ. ನನ್ನ ಹೆಂಡತಿ ನನ್ನ ನಂಬೇಕಾದ್ರೆ ಒಂದು ಅದ್ಭುತ ನಡಿಬೇಕು. ಅದರಿಂದ ಪ್ರಿಯರೇ, ಸೋತು ಹೋಗಬೇಡ್ರಿ, ಕುಗ್ಗಿ ಹೋಗಬೇಡ್ರಿ, ನಿರಾಶೆ ಆಗಬೇಡ್ರಿ, ಯಾವುದಕ್ಕೂ ಅಂಜಬೇಡ್ರಿ. ಯಾಕಂದ್ರೆ ದೇವರು ನಿಮ್ ಜೊತೆಯಲ್ಲಿ ಇದ್ದಾನೆ, ದೇವರ ಆತ್ಮ ನಿಮ್ಮೊಳಗಿದ್ದಾನೆ, ದೇವರ ಅಭಿಷೇಕ ನಿಮ್ಮ ಮೇಲಿದೆ, ಪರಲೋಕದ ದೇವದೂತರುಗಳು ನಮ್ಮ ಜೊತೆಲಿ ಇದ್ದಾರೆ. ನಾವು ಅನಾಥರಲ್ಲ, ನಾವು ಒಬ್ಬಂಟಿಗರಲ್ಲ, ನಾವೇನಾಗಿದ್ದೇವೆ? ಕ್ರಿಸ್ತನ ಜೊತೆ ಸೇವಕರಾಗಿದ್ದೇವೆ. ಅದರಿಂದ ಪ್ರಿಯರೇ, ನಾವು ಧೈರ್ಯವಾಗಿ ನಂಬಿಕೆ ಉಳ್ಳವರಾಗಿರುವಾಗ ದೇವರು ನಮಗಾಗಿ ಅದ್ಭುತವನ್ನ ಆತನು ಮಾಡುತ್ತಾನೆ. ಅದೇ ರೀತಿಯಾಗಿ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 50ನೇ ವಚನವನ್ನು ಓದಿ. ಅವನಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರನು ಯೋಹಾನನು. ಸಾಕು. ಇಲ್ಲಿ ಯಾಹೀರನು ಯೇಸುವಿನ ಬಳಿಗೆ ಬಂದು ಹೇಳ್ತಾನೆ, ನನ್ನ ಮಗಳು ಸಾಯುವ ಪರಿಸ್ಥಿತಿಗೆ ಬಂದಿದ್ದಾಳೆ, ಅದಕ್ಕೆ ದಯಮಾಡಿ ನೀನು ಬಂದು ನನ್ನ ಮಗಳನ್ನ ಸ್ವಸ್ಥ ಮಾಡಬೇಕೆಂಬುದಾಗಿ ಅವನು ಬೇಡ್ಕೊಳ್ತಾನೆ. ಅದಕ್ಕೆ ಯೇಸು ಬರ್ತೇನೆ ಅಂತ ಹೇಳಿ ಆತನ ಉತ್ತರವನ್ನು ಕೊಟ್ಟು ಹೊರಟು ಹೋಗುವ ಮಾರ್ಗ ಮಧ್ಯದಲ್ಲಿ ರಕ್ತ ಕುಸುಮ ರೋಗಿ ಬಂದು ಯೇಸುವಿನ ಗೊಂಡೆಯನ್ನು ಮುಟ್ಟಿ ಆಕೆ ಸ್ವಸ್ಥತೆನ ಹೊಂದ್ತಾಳೆ. ಅಲ್ಲಿ ಕೆಲವು ಮಾತುಕತೆಗಳ ನಡೆದು ಅವಳಿಗೆ ಅದ್ಭುತ ಆಗಿ ದೇವರು ಅವಳ ನಂಬಿಕೆ ಬಗ್ಗೆ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥತೆ ಮಾಡಿತು ಅಂತ ಹೇಳಿ ಅವಳಿಗೆ ದೇವರು ಧೈರ್ಯವನ್ನು ಕೊಟ್ಟು ಆಶೀರ್ವದಿಸಿದ ಮೇಲೆ ಶತಾಧಿಪತಿಯ ಯಾಹೀರನ ಆಳು ಸಭಾಮಂದಿರ ಅಧಿಕಾರಿ ಬಂದು ಹೇಳ್ತಾನೆ, ನಿನ್ನ ಮಗಳು ಸತ್ತು ಹೋದಳು ಎಂಬುದಾಗಿ. ನೇನು ಯಾಹೀರನು
ಅವನು ಯೋಚನೆ ಮಾಡ್ತಾ ಇದ್ದ, ಅಯ್ಯೋ ನನ್ನ ಮಗಳು ಸತ್ತು ಹೋದ್ರೆ ಇನ್ನೇನು ಮಾಡೋದು ಅಂತ ಅವನು ಯೋಚನೆ ಮಾಡಿದ ಕೂಡ್ಲೇನೆ ದೇವರು ಅವನು ನೋಡಿ, ನೀನು ನಂಬಿಕೆ ಇರಲಿ ಹಂಚಬೇಡ ಅಂತ ಹೇಳಿ, ನಂಬಿಕೆ ಇರಲಿ ಹಂಚಬೇಡ ಅಂತ ಹೇಳಿದ್ರು. ಅವಾಗ ಯೇಸು ಮನೆಗೆ ಹೋಗಿ ಅಲ್ಲಿರುವಂತ ವಾದ್ಯ ಬಾರಿಸೋ ಅಳುವರ್ನೆಲ್ಲ ನೋಡಿ ಯೇಸು ಕೇಳಿದ್ರು, ಅವಳು ಸತ್ತಿಲ್ಲ, ಅವಳು ಮನೆಗೆ ಎಲ್ಲರೂ ಪರಿಹಾಸ ಮಾಡಿದ್ರು. ಆದ್ರೆ ಯೇಸು ಒಳಗೆ ಹೋಗಿ ಅವಳನ್ನ ಎಬ್ಬಿಸಾಕೆ ಜೀವಂತವಾಗಿ ಎದ್ದು ಬಂದ್ಲು. ಅನೇಕ ಸಾರಿ ಕೆಲವು ಹೇಳ್ತಾರೆ, ಹೇಗೆ ನೀವು ಜೀವನ ಮಾಡ್ತೀರಾ ಅಂತ ನಮ್ಮ ರಿಲೇಷನ್ ಎಲ್ಲ ಕೇಳ್ತಾರೆ. ಅದಕ್ಕೆ ದೇವರು ಹೆಂಗ್ ಕೊಡ್ತಾನೆ ದೇವ್ರು ನಿಮಗೆ, ಅವೆಲ್ಲ ಹೆಂಗೆ ಆಗದ? ಅದಕ್ಕೆ ಹೇಳಿದ್ರೆ ನೀವು ಬನ್ರಿ ಸೇವೆಗೆ ಅಥವಾ ವಿಶ್ವಾಸಿಯಾಗಿ ಬನ್ರಿ, ನಿಮಗೆ ಗೊತ್ತಾಗುತ್ತೆ ದೇವ್ರು ಹೆಂಗ್ ಕೊಡ್ತಾನಂತ, ದೇವ್ರು ಹೆಂಗ್ ಮಾಡ್ತಾನಂತ ಹೇಳಿ. ಅಂದ್ರೆ ಪ್ರೇರೆ ಇವತ್ತು ಒಂದು ದಿನ ನಾನು ತುಂಬಾ ಕಷ್ಟದಲ್ಲಿ ಇದ್ದೆ. ಅವಾಗ ನಾನು ದೇವರ ಹತ್ರ ಉಪವಾಸದಿಂದ ಕಣ್ಣೀರಿಂದ ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅವಾಗ ಪರಿಶುದ್ಧಾತ್ಮನು ಒಂದು ವಾಕ್ಯವನ್ನು ನನಗೆ ತೋರಿಸಿದ. ಆಕಾಶದ ಕಾಗೆಗಳು ನೋಡ್ರಿ, ಪಕ್ಷಿಗಳು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದ್ರೆ ಪರಲೋಕದಲ್ಲಿರುವ ದೇವರು ಹೇಗೋ ಅವುಗಳನ್ನ ಸಾಕಿ ಸಲುಹುತ್ತಾನೆ ಎಂಬುದಾಗಿ. ಅದ್ರ ಕೆಳಗೆ ಒಂದು ವಚನ ಇತ್ತು, ಪರಲೋಕದಲ್ಲಿ ತಂದೆ ಇದ್ದಾನಂತ. ಅವತ್ತು ನಾನು ಡಿಸೈಡ್ ಮಾಡಿದೆ, ನನಗೊಂದು ತಂದೆ ಪರಲೋಕದಲ್ಲಿದ್ದಾರೆ. ಈ ಲೋಕದ ತಂದೆ ನನಗೆ ಇದ್ರೆ ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೋ ಅದಕ್ಕಿಂತಲೂ ಮಿಗಿಲಾಗಿ ಪರಲೋಕದಲ್ಲಿ ಒಂದು ತಂದೆ ಇದ್ದಾರೆ. ಆತನು ನನ್ನನ್ನ ಸಾಕಿ ಸಲುವಿಕೆ ಶಕ್ತನಾಗಿದ್ದಾನೆ. ಅವತ್ತಿಂದ ಇವತ್ತುವರೆಗೂ ದೇವರು ನನ್ನನ್ನ, ನನ್ನ ಕುಟುಂಬವನ್ನ ಸಾಕಿ ಸಲುಹುತ್ತಾ ಇದ್ದಾರೆ. ಅದ್ಭುತವಾದ ರೀತಿಯಲ್ಲಿ, ಆಶ್ಚರ್ಯವಾದ ರೀತಿಯಲ್ಲಿ ನಡೆಸ. ಕೊರೋನಾ ಕಾಲದಲ್ಲಿ ಯಾವ ಸೇವೆ ಇರಲಿಲ್ಲ, ಹೊರಗಡೆ ಎಲ್ಲೂ ಹೋಗಂಗಿಲ್ಲ, ಎಲ್ಲೂ ಬರಂಗಿಲ್ಲ, ಯಾರು ಚರ್ಚಿಗೆ ಬರಂಗಿಲ್ಲ, ಯಾವ ಟೈತ್ ಇಲ್ಲ, ಆಫರಿಂಗ್ ಇಲ್ಲ, ಏನೂ ಇಲ್ಲ. ಆದ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ. ಎಲ್ಲೂ ಹೊರಗಡೆ ವ್ಯಾಧಿಗಾಗಿ 21 ದಿವಸ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದರೆ ಒಂದೊಂದು ದಿನ ವಾರನು ಮೊಬೈಲ್ ರಿಂಗ್ ಆಗೋದು, ಮೆಸೇಜ್ ಟಣ್ಣಂತ ಮೆಸೇಜ್ ಬರೋದು, ಎಷ್ಟು 5,000 ಬಂದಿದೆ, 2,000 ಬಂದಿದೆ, 3,000, ಆ ರೀತಿಯಾಗಿ ಕೊರೋನಾ ತೀರೋವರೆಗೂ ನನ್ನ ಅಕೌಂಟಿಗೆ ದೇವರು ದುಡ್ಡು ಹಾಕ್ತಾನೆ ಇತ್ತು. ಒಬ್ಬ ಸಹೋದರರು ಬಾಂಬೆಲಿದ್ರು, ಅವರು ಹಾರ್ಟ್ ಪ್ರಾಬ್ಲಮ್ ಇತ್ತು ಅವರಿಗೆ. ಅವ್ರು ಸುಮಾರು ದಿವಸ ನನ್ನೊಟ್ಟಿಗೆ ಅವ್ರಿಗೆ ಸಂಪರ್ಕನೇ ಇರಲಿಲ್ಲ. ಕೊರೋನಾ ಟೈಮ್ನಲ್ಲಿ ಫೋನ್ ಮಾಡಿ, ಪಾಸ್ಟರ್ ನಿಮ್ಮ ಅಕೌಂಟಿಗೆ ನಾನು ದುಡ್ಡು ಹಾಕ್ತಾ ಇದ್ದೀನಿ, ನೀವು ತಗೊಳ್ಳಿ ಅಂತ ಅಂದ್ಬಿಟ್ಟು. ನಾವು ಅವ್ರಿಗೆ ಯಾರಿಗೂ ನಾನು ಕೇಳಲಿಲ್ಲ, ನಾನು ದೇವರ ಪಾದವನ್ನು ಹಿಡಿದಿದ್ದೆ. ದೇವರು ಆ ದಿನಗಳಲ್ಲಿ ಪೋಷಣೆ ಮಾಡ. ಅದರಿಂದ ಇವತ್ತು ಒಂದು ವೇಳೆ ನೀವು ಸಾಲದಲ್ಲಿ ಇರಬಹುದು, ಒಂದು ವೇಳೆ ನೀವು ಕಷ್ಟದಲ್ಲಿ ಇರಬಹುದು, ಒಂದು ವೇಳೆ ಸಮಸ್ಯೆ ಇರಬಹುದು, ಒಂದು ವೇಳೆ ನೀವು ಒಂದು ಮನೆ ಕಟ್ಟುತ್ತಾ ಇರಬಹುದು, ಅದು ಇನ್ನೂ ಪರಿಪೂರ್ಣ ಆಗದೇ ಇರಬಹುದು. ಆದರೆ ನೀವು ದೇವರ ಹತ್ರ ಪ್ರಾರ್ಥಿಸುವಾಗ ದೇವರು ನಿಮಗೆ ಸಹಾಯ ಕೊಡ್ತಾನೆ. 121ನೇ ಕೀರ್ತಿ 1ನೇ ವಚನದಲ್ಲಿ, ನಾನು ಕಣ್ಣೆತ್ತಿ ಪರ್ವತಗಳು ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿ ಬರುವುದು? ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ. ಇವತ್ತು ನಮಗೆ ಸಹಾಯ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಪರಲೋಕದಿಂದ ನಮಗೆ ಸಹಾಯ ಬರ್ತದೆ. ದೇವರು ತನ್ನ ದೂತರನ್ನ ಕಳಿಸಿ ನಮ್ಮನ್ನ ಪೋಷಿಸಲಿಕ್ಕೆ ಸಾಧ್ಯ. ಎಲಿಯನಿಗೆ ಮಾತ್ರ ಅಲ್ಲ, ನಮಗೂ ತನ್ನ ದೂತನನ್ನ ಕಳಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದರಿಂದ ಪ್ರೇರೆ ಧೈರ್ಯವಾಗಿರ್ರಿ, ದೇವರು ಏನ್ ಮಾಡ್ತಾನೆ, ನಮ್ಮನ್ನ ಆತನು ಆಶೀರ್ವಾದ ಮಾಡ್ತಾನೆ. ಯೋಹಾನ 20ನೇ ಅಧ್ಯಾಯ 27ನೇ ವಚನ. ನಿನ್ನ ಬೆರಳನ್ನು ಇತರವೇ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವನಾಗು ಎಂದು ಹೇಳಿದನು. ಆಮೆನ್. ಇಲ್ಲಿ ಯೇಸು ಪುನರುತ್ಥಾನ ಹೊಂದಿದ ಮೇಲೆ ಆತನು ತನ್ನ ಶಿಷ್ಯರು ಅಯೋಧ್ಯರ ಭಯದಿಂದ ಅವರು ಮನೆಯಲ್ಲಿ ಕೂತ್ಕೊಂಡಿದ್ರು. ಅವಾಗ ಯೇಸು ಅವರಿಗೆ ಬಂದು ಸಮಾಧಾನವಾಗಲಿ ನಿಮಗೆ ಅಂತ ಅವ್ರನ್ನ ಧೈರ್ಯ ಪಟ್ಟು ದರ್ಶಿಕೊಟ್ರು. ಆ ಸಮಯದಲ್ಲಿ ತೋಮ ಇರಲಿಲ್ಲ. ತೋಮ ಬಂದ ಮೇಲೆ ಆಮೇಲೆ ಯೇಸು ಸ್ವಾಮಿ ಹೋದ್ರು. ಆಮೇಲೆ ತೋಮ ಬಂದ್ಮೇಲೆ ಹೇಳಿದ್ರು, ನಾವು ಸ್ವಾಮಿಯನ್ನ ನೋಡಿದ್ವಿ ಅಂದರು. ಅದಕ್ಕೆ ಅವನು ಹೇಳ್ತಾನೆ, ನಾನು ಸ್ವಾಮಿಯನ್ನ ನೋಡಿದ್ರೆ ನಾನು ನನ್ನ ಬೆರಳನ್ನು ಆತನ ಗಾಯಗಳ ಅದರಲ್ಲಿ ಹಾಕದೆ ಹೊರತು ನಾನು ನಂಬೋದಿಲ್ಲ ಅಂತ ಹೇಳಿ. ಅವನಿಗೋಸ್ಕರ ಮತ್ತೆ ಒಂದು ದಿವಸ ಬರ್ತಾರೆ ದೇವರು. ಬಂದಾಗ ಹೇಳ್ತಾರೆ, ಸ್ವಾಮಿ ನಿಮಗೆ ಸಮಾಧಾನವಾಗಲಿ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳು ಮುಟ್ಟಿ ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ ನಂಬುವನಾಗು ಎಂಬುದಾಗಿ. ಅದಕ್ಕೆ ಅವನು ಹೇಳ್ತಾನೆ, ಅವಾಗ ನೀನೇ ನನ್ನ ಸ್ವಾಮಿ ನನ್ನ ದೇವರು. ಅವನು ಹೇಳ್ತಾನೆ, ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ಅದಕ್ಕೆ ಆತನು ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದಿಂದ ನಂಬಿದಿ, ಅದು ನೋಡದೆ ನಂಬದವರು ಧನ್ಯರು ಎಂಬುದಾಗಿ. ಅದರಿಂದ ಅವನು ಅವಾಗ ಏನ್ ಮಾಡ್ದ, ಭಾರತ ದೇಶಕ್ಕೆ ಬಂದು ಮಹಿಮೆಯಾದ ಸೇವೆಯನ್ನ
ಅವನು ಮಾಡಿದ. ಅದರಿಂದನೇ ಕೆಲವರು ಹೇಳ್ತಾರೆ ಆ ಸೇವಕರು, ಯಾಕಂದ್ರೆ ತೋಮಾಗೆ ಅನುಮಾನ ಇತ್ತು, ಮುಟ್ಟಿ ನೋಡಿದ್ರೇನೆ ನಾನು ನಂಬೋದು ಅಂತ. ಅದಕ್ಕೆ ಅವನು ಹೋಗುವಾಗ ಅವನು ಒಳ್ಳೆ ಸೇವೆನು ಅಭಿಷೇಕವನ್ನೆಲ್ಲ ಇಲ್ಲಿ ಬಿಟ್ಟು ಹೋಗೋ ಜೊತೆಗೆ ರಕ್ತ ಸಾಕ್ಷ್ಯ ಅನುಮಾನನೂ ಬಿಟ್ಟು ಹೋಗ್ಬಿಡಿಯಾನೆ. ಅದಕ್ಕೆ ಇಂಡಿಯಾದವರಿಗೆಲ್ಲ ಏನಂದ್ರೆ ಫಸ್ಟು ಅದ್ಭುತ ನಡಿಬೇಕು, ಆಮೇಲೆ ನಂಬೋದು. ಫಾರಿನರ್ಸ್ ಹಂಗಲ್ಲ, ಫಸ್ಟ್ ಅವ್ರು ನಂಬ್ತಾರೆ, ಅವ್ರಿಗೆ ಅದ್ಭುತ ನಡೀತದೆ. ಅದರಿಂದನೇ ಒಂದ್ಸತಿ ಇವರು ಫಾರಿನರೆಲ್ಲ ಯಾಕೆ ನೀನು ಇಷ್ಟು ಬ್ಲೆಸ್ಸಿಂಗ್ ಆಗಿದೆಯಾ ಅಂದಾಗ, ಅದಕ್ಕೆ ಅವನು ಹೇಳಿದಂತೆ ನಾವು ದೇವರನ್ನ ಪರಿಪೂರ್ಣವಾಗಿ ನಂಬಿದ್ದೇವೆ, ದೇವರ ವಾಕ್ಯವನ್ನ ಕೈಗೊಳ್ತೇವೆ. ಮತ್ತೆ ನೀವು ಫೈನಾನ್ಷಿಯಲ್ ಇಷ್ಟೊಂದು ಡೆವಲಪ್ ಆಗಿದ್ದೀರ. ಅದಕ್ಕೆ ಅವ್ರು ಹೇಳಿದಂತೆ ಒಂದು ಖರ್ಚಿಪ್ ತಗೊಂಡು ಮೇಲೆ ಬಿಸಾಕಿದ್ರಂತೆ. ಮೇಲೆ ಹೋಗುವ ಎಲ್ಲ ದುಡ್ಡು ನನಗೆ, ಕೆಳಗೆ ಬಿದ್ದಿದ್ದು ಡಾಲರ್ ಅಲ್ಲ ದೇವರಿಗೆ ಅಂತಂದೆ. ಅದಕ್ಕೆ ಇಂಡಿಯಾದವನು ಹೇಳಿದಂತೆ, ಮೇಲಿರೋ ದುಡ್ಡೆಲ್ಲ ನಿನಗೆ, ಕೆಳಗಿರೋದೆಲ್ಲ ನನಗೆ. ಮೇಲೆ ಯಾವ ದುಡ್ಡು ಇರ್ತದೆ, ಯಾವ ದುಡ್ಡು. ಅದರಿಂದ ಅವ್ರ ನೋಟ್ ಮೇಲೆ ಬರೆದಿದ್ದಾರೆ ವಿ ಟ್ರಸ್ಟ್ ಗಾಡ್ ಅಂತ, ಆ ಡಾಲರ್ ಮೇಲೆನೆ ಬರೀ ವಿ ಟ್ರಸ್ಟ್ ಗಾಡ್, ಅವ್ರ ನಂಬಿಕೆ. ಅದರಿಂದ ಅಮೆರಿಕದಲ್ಲಿ ಸತ್ವದ ಹೆಣಗಳೆಲ್ಲ ಎದ್ದೊಳುತ್ತೆ ಈಸಿಯಾಗಿ. ಒಂದು ಸಭೆ ಇದೆ, ಆ ಸಭೆಯಲ್ಲಿ ಸೇವಕನಾಗಿ ಸೇರ್ಬೇಕಂದ್ರೆ ಜೀವನದಲ್ಲಿ ಅದು ಒಂದು ಹೆಣನ ಎಬ್ಸಿರ್ಬೇಕು. ಹಂಗಿದ್ರೆ ಮಾತ್ರನೇ ಅವರಲ್ಲಿ ಸೇವೆಗೆ ಜೊತೆಲಿರೋಕ್ಕೆ ಸಾಧ್ಯ. ಇಲ್ಲಿ ಒಂದು ಹೆಡ್ಡಾಕ್ ಕೂಡ ಹೋಗಲ್ಲ, ನಮ್ಮ ತಲೆನೇ ತಗೊಂಡೋಗಿ ಗೋಡೆಗೆ ಹೊಡಿಬೇಕು. ಕಾರಣ ಅಂದ್ರೆ ಅಪನಂಬಿಕೆ. ಅದಕ್ಕೆ ನಂಬಿಕೆ ಇದ್ದರೆ ದೇವರ ಮಹಿಮೆಯನ್ನು ನಾವು ಕಾಣ್ತೇವೆ. ಯೋಹಾನ 11:20 ನೋಡ್ತೇವಲ್ಲ, ಅದರಲ್ಲಿ ನೀನು ನಂಬಿದ 11:40 ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುತ್ತೀಯ. ಅದಕ್ಕೆ ದೇವರ ಮಹಿಮೆಯನ್ನ ನಾವು ಕಾಣ್ತೇವೆ ಪ್ರೇಯರ್. ಅದರಿಂದ ಸ್ವಲ್ಪವೂ ಸಂದೇಹ ಪಡದೆ ನಾವು ನಂಬಿಕೆ ಇಟ್ಕೊಂಡು ಕೇಳಬೇಕು. ದೇವರು ತಾನೇ ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಪಾಸ್ಟರ್. ದೇವರು ತಾನೇ ತನ್ನ ಆತ್ಮನ ಮೂಲಕವಾಗಿ ನಮ್ಮ ಮಧ್ಯದಲ್ಲಿ ಮಾತನಾಡಿದಕ್ಕಾಗಿ ನಾವು ಕಡೆದಾಗಿ ಕರಗಳನ್ನ ತಟ್ಟಿ ದೇವರನ್ನ ಮಹಿಮೆ ಪಡಿಸೋಣ. ದೇವರೇ, ಈ ಪರಿಶುದ್ಧವಾದ ದಿನದಲ್ಲಿ ನಿನ್ನ ದಾಸರ ಮೂಲಕ ನಮ್ಮ ಸಭೆಗೆ ನೀನು ಮಾತನಾಡಬೇಕಾಗಿತ್ತು, ನೀನು ಮಾತನಾಡಿದೆ, ಅದಕ್ಕೆ ನಿನಗೆ ಸ್ತೋತ್ರ. ನಿಮ್ಮ ಸೇವಕನಾಗಿ ಈ ಆರಾಧನೆಗೆ ಬಂದಂಥ ಪ್ರತಿಯೊಬ್ಬರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾನೆ. ಆಶೀರ್ವದಿಸು, ನಮ್ಮನ್ನು ಬಲಪಡಿಸು. ಹೌದು ದೇವರೇ, ಈ ದಿನ ನೀನು ನನಗೆ ಕೊಟ್ಟಲ್ಪಟ್ಟ ವಾಕ್ಯಕ್ಕೆ ಆಧಾರವಾಗಿ ಪರಾಕ್ರಮಶಾಲಿಯೇ ನಿಮ್ರೋದ್ ರಾಜನು ತನ್ನ ಪರಾಕ್ರಮದಿಂದಲೇ ಪರಾಕ್ರಮಶಾಲಿ ಆದನು ಅಂತ ಬರೆಯಲ್ಪಟ್ಟಿದೆ. ಯೋಶುವ ಪರಾಕ್ರಮಶಾಲಿಯಾಗಿದ್ದನು, ಅವನ ಸಂಗಡ ಇದ್ದವರೆಲ್ಲರೂ ಪರಾಕ್ರಮಶಾಲಿಗಳೇ ಅಂತ ಬರೆಯಲ್ಪಟ್ಟಿದೆ. ಗಿದ್ಯೋನ್ ದೇವದೂತ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಗಿದ್ಯೋನ್ ಅಂತ ಕರೆಯದೆ ಪರಾಕ್ರಮಶಾಲಿಯೇ. ಅವನಿಗೆ ಒಂದೇ ಆಶ್ಚರ್ಯ, ನಾವು ಪರಾಕ್ರಮಶಾಲಿಯಾಗಿದ್ದರೆ ನಮ್ಮ ಜೀವಿತ ಯಾಕೆ ಹೀಗಾಗಿತ್ತು, ಯಾಕೆ ನಾವು ಈ ಕಷ್ಟದಲ್ಲಿ ಇರ್ತಾ ಇದ್ದೋ, ಯಾಕೆ ನಾವು ಈ ತೊಂದರೆಯಲ್ಲಿ ಇರ್ತಾ ಇದ್ದೋ, ಯಾಕೆ ನಾವು ಈ ಬಾಧೆಯಲ್ಲಿ ಇರ್ತಾ ಇದ್ದೋ. ಅದು ದೇವರು ತನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದ್ದಾನೆ, ಕಷ್ಟ ಕಾಲದಲ್ಲಿ ನನ್ನನ್ನು ಕೂಗು, ನಾನೇ ಬಂದು ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ. ಕಷ್ಟ ಕಾಲದಲ್ಲಿರುವವರೇ, ಕಷ್ಟ ಹೇಗೆ ಬರುತ್ತೆ ಗೊತ್ತಿಲ್ಲ, ಯಾವಾಗ ಬರುತ್ತೆ ಗೊತ್ತಿಲ್ಲ, ಯಾವ ರೂಪದಲ್ಲಿ ಬರುತ್ತೆ ಗೊತ್ತಿಲ್ಲ, ಎಂಥವರಿಗೆ ಬರುತ್ತೆ ಗೊತ್ತಿಲ್ಲ. ಆದರೂ ದೇವರ ಮಕ್ಕಳನ್ನು ನೋಡುವಂತ ದೇವರು ಪ್ರಾರ್ಥನೆಯಲ್ಲಿರುವವರನ್ನ, ಆರಾಧನೆಯಲ್ಲಿರುವವರನ್ನ, ಸ್ತೋತ್ರ ಪದಗಳನ್ನು ಹೇಳುವವರನ್ನ, ನಂಬಿಕೆಯಲ್ಲಿ ನಿಲ್ಲುವವರನ್ನ, ವಿಶ್ವಾಸದಲ್ಲಿ ನಡೆಯುವವರನ್ನ ನೋಡಿ ಹೇಳ್ತಾನೆ, ಪರಾಕ್ರಮಿಯೇ. ಈ ಆರಾಧನೆಯಲ್ಲಿ ನಾವು ದೇವರ ಆತ್ಮನ ತುಂಬಲ್ಪಟ್ಟು ದೇವರ ಆತ್ಮನಿರುವಂತ ನಾನು ನಿಜವಾಗ್ಲೂ ಪರಾಕ್ರಮಶಾಲಿ ಅಂತ ಹೇಳುವುದಾದ್ರೆ, ಏಡಿಗಳು ಪರಾಕ್ರಮಶಾಲಿಗಳಾಗಲ್ಲ, ಹಿಂಜಾರುವವರು ಪರಾಕ್ರಮಶಾಲಿ ಆಗಲ್ಲ. ಕರ್ತನಿಗಾಗಿ ತನ್ನ ಜೀವಿತವನ್ನು ಕೊಡುವಂತವರು ಪರಾಕ್ರಮಶಾಲಿ. ಕಡೆಯದಾಗಿ ದೇವರು ಯೆಫ್ತಾನನ್ನು ನೋಡುವಾಗ
ಗಿದ್ಯೋನ್ನ ನೋಡುವಾಗ ದೂತನು ವಾಗ್ದಾನ ಮಾಡ್ತಾನೆ, ಭಯಪಡಬೇಡ, ಇನ್ನು ಮುಂದೆ ನಿನ್ನ ಸಂಗಡ ನಾನು ಇದ್ದೇ ಇರ್ತೇನೆ. ಆಕಾಶ ಭೂಮಿ ಅಳಿದು ಹೋಗುತ್ತೆ. ದೇವರ ನಂಬಲ್ಪಟ್ಟಂತ ಪ್ರಿಯ ದೇವಜನರೇ, ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ಈ ಮಧ್ಯಾಹ್ನ ನೀವು ನಂಬುವುದಾದ್ರೆ, ಸೇವಕರು ಹೇಳಿದಾಗ ನಾವು ಅನಾಥರಲ್ಲ. ಎಲ್ಲ ಸಮಯದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ, ಎಂಥ ಪರಿಸ್ಥಿತಿಯಲ್ಲೂ ನನ್ನ ದೇವರು ನಮ್ಮನ್ನ ಕೈ ಬಿಡಲ್ಲ. ನಾವು ನಂಬುವಂತ ಕಂಪನಿ, ನಂಬುವಂತ ಭೂಮಿ, ನಂಬುವಂತ ಕಾರ್ಯಗಳು ಕೈ ಬಿಟ್ಟು ಹೋಗಬಹುದು. ನಿನ್ನ ನಂಬಿಕೆ ದೇವರ ಮೇಲಿರುವುದಾದ್ರೆ, ಯೆಫ್ತಾ ಸತ್ಯವೇದ ಹೇಳ್ತದೆ, ವ್ಯಭಿಚಾರಿಯ ಮಗನಾಗಿದ್ದರು, ಸೂಳೆಯ ಮಗನಾಗಿದ್ದರು, ಎಲ್ಲರವನನ್ನ ತೆಗೆಯಲ್ಪಟ್ಟರು, ಬೇಡ ಅಂತ ಹೇಳಲ್ಪಟ್ಟರು, ಇಟ್ಟುಕೊಳ್ಳಕ್ಕಾಗಲ್ಲ ಅಂತ ಹೇಳಲ್ಪಟ್ಟರು. ಒಂದು ಸಮಯ ಬರುತ್ತೆ, ಯಾರು ಬೇಡ ಅಂತ ಮೂಲೆಗೆ ಹಾಕಲ್ಪಟ್ಟಿದ್ರು ಅದೇ ಮುಖ್ಯವಾದ ಮೂಲೆಗಲ್ಲು. ಯೆಫ್ತಾನ ಯಾರು ಬೇಡ ಅಂದಿದ್ರು? ನಮ್ ಜೊತೆ ಇರೋದು ಬೇಡ ಅಂತ ಹೇಳಿದ್ರು, ನಾವಿರಬಾರ್ದು ಅಂತ ಹೇಳಿದ್ರು, ಅವರೇ. ಸತ್ಯವೇದ ಹೇಳ್ತದೆ, ಹಿರಿಯರು ಹೋಗಿ ಯೆಫ್ತಾನನ್ನ ಕೇಳ್ತಾ ಇದ್ದಾರೆ, ನಮ್ಮ ಮೇಲೆ ಬರುವಂತ ಶತ್ರುಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ನಮ್ಮ ರಾಜ್ಯದ ನಾಯಕನಾಗಿ ನೀನ್ ಬಾ. ಕಾರಣ ಏನ್? ಯೆಫ್ತಾನ ಬಳಿ ದೇವರಿದ್ದಾನೆ, ಯೆಫ್ತಾನ ಬಳಿ ದೇವರ ಆತ್ಮನಿದ್ದಾನೆ, ದೇವರಿಗೆ ಭಯಪಡ್ತಾ ಇದ್ದಾನೆ, ವಿಧೇಯನಾಗಿದ್ದಾನೆ, ದೇವರ ಸ್ವರಕ್ಕೆ ಕಿವಿಗೊಟ್ಟಿದ್ದಾನೆ. ದೇವರವನ ಸಂಗಡ ಇದ್ದ ನಿಮಿತ್ತವಾಗಿ ಯಾರು ಬೇಡ ಅಂತ ಹೇಳಿದ್ರು ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಿಯ ಸಹೋದರಿಯೇ, ಸತ್ಯವೇದ ಹೇಳ್ತದೆ, ಯೆಫ್ತಾ ಪರಾಕ್ರಮಶಾಲಿಯಾಗಿದ್ದಾನೆ. ಇವತ್ತು ನಿನ್ನ ದೇವರು ಪರಲೋಕದಿಂದ ನೋಡಿ ನೀನು ಪರಾಕ್ರಮಶಾಲಿ ಅಂತ ಹೇಳ್ತಾ ಇದ್ದಾನೆ. ಭಯ ಪಡಬೇಡ ಅಂತ ಹೇಳ್ತಾ ಇದ್ದಾನೆ, ದಿಗ್ಭ್ರಮೆಗೊಳ್ಬೇಡ ಅಂತ ಹೇಳ್ತಾ ಇದ್ದಾನೆ, ಅಂಜಬೇಡ ಅಂತ ಹೇಳ್ತಾ ಇದ್ದಾನೆ. ಒಂದು ನಿಮಿಷ ನಮ್ಮನ್ನು ಒಪ್ಪಿಸಿಕೊಡೋಣ. ನಿನ್ನ ದೇವರು ಜೀವಂತವಾಗಿದ್ದಾನೆ, ಜೀವಳ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಮಗಳೇ, ಮಗನೇ, ನಿನ್ನ ಪ್ರಾರ್ಥನೆ ಕಡಿಮೆ ಆಗೋದು ಬೇಡ. ನಿನ್ನ ಮನೆಯವರು ನಿನ್ನನ್ನು ಪರಾಕ್ರಮ ಅಂತ ಕರೆದಿಲ್ಲ. ಪರಲೋಕದ ದೇವರು ನಿನ್ನನ್ನು ನೋಡಿ ಪರಾಕ್ರಮಿಯೇ, ಪರಾಕ್ರಮಶಾಲಿಯೇ, ನನಗಾಗಿ ನಿಲ್ಲುವಂತವನೇ, ನಿಲ್ಲುವಂತವಳೇ, ನೀನೇ ಪರಾಕ್ರಮಶಾಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಾವು ದೇವರನ್ನ ಆರಾಧನೆ ಮಾಡಿದ್ದೇವೆ ಇಷ್ಟು ಕಾಲ. ಕೀರ್ತನೆ ಭಾಗಕ್ಕೆ ಹೋಗಿದ್ದೇವೆ, ಕಾಣಿಕೆ ಭಾಗಕ್ಕೆ ಹೋಗಿದ್ದೇವೆ, ಸಂದೇಶ ಕೇಳಿದ್ದೇವೆ. ಒಂದು ತೀರ್ಮಾನ ನಮ್ಮ ಜೀವಿತವನ್ನೇ ಬದಲಾವಣೆ ಮಾಡುತ್ತೆ. ಒಂದು ಆಯ್ಕೆ ನಮ್ಮ ಜೀವಿತವನ್ನ ಬದಲಾವಣೆ ಮಾಡುತ್ತೆ. ನಮ್ಮನ್ನು ಸಮರ್ಪಣೆ ಮಾಡಿ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಜೀಸಸ್. ದೇವರಲ್ಲಿರುವ ಪ್ರತಿಯೊಬ್ಬನು ಪರಾಕ್ರಮಶಾಲಿಯೇ, ದೇವರ ಜೊತೆಯಲ್ಲಿ ನಡೆಯತಕ್ಕವನು ಪರಾಕ್ರಮಶಾಲಿಯೇ, ದೇವರೊಂದಿಗೆ ಮಾತನಾಡುವ ಪ್ರತಿಯೊಬ್ಬನು ಪರಾಕ್ರಮಶಾಲಿಯೇ, ದೇವರೊಂದಿಗೆ ಒಡನಾಟ ಇಟ್ಟುಕೊಂಡಿರತಕ್ಕವನು ಪ್ರತಿಯೊಬ್ಬನು ಪರಾಕ್ರಮಶಾಲಿಯೇ. ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ನಾವ್ಯಾರು ಆಚೆ ಈಚೆ ನೋಡುದು ಬೇಡ. ಕೃಪಾಭರಿತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಿಗೆ ಆರಾಧನೆಯಲ್ಲಿ ನಿನ್ನನ್ನು ಮಹಿಮೆ ಪಡಿಸಿ ಹೊಗಳಿ ಕೊಂಡಾಡಿದ್ದಾರೆ. ನೀನೆಲ್ಲ ಉಪಕಾರಗಳನ್ನು ಸ್ಮರಿಸಿರುವಾಗ, ಹೌದು, ನಿನ್ನ ವಾಕ್ಯವನ್ನು ಕೇಳಿರುವಾಗ, ನಿನ್ನ ಸಮ್ಮುಖದಲ್ಲಿ ಮಾಡಿಕೊಳ್ಳತಕ್ಕ ಈ ಒಡಂಬಡಿಕೆಗೆ ಆಧಾರವಾಗಿ
ಯೆಫ್ತಾನು ಪರಾಕ್ರಮಶಾಲಿ ಆಗಿದ್ದರು ಆ ರಣರಂಗದಲ್ಲಿ ಸೋಲುವಂತ ಭೀತಿ ಇರುವಾಗ ಅವನ ಒಂದು ಒಡಂಬಡಿಕೆ ದೇವರು ಜಯಕ್ಕೆ ಮಾರ್ಪಡಿಸ್ತಾನೆ. ಆ ಒಡಂಬಡಿಕೆಗೆ ಆಧಾರವಾಗಿ ದೇವರಿಗೆ ಕೊಟ್ಟ ಮಾತನ್ನ ಯೆಫ್ತಾನು ಉಳಿಸಿಕೊಳ್ತಾನೆ. ಪರಲೋಕದ ದೇವರು ನಮಗಾಗಿ ಕೊಟ್ಟ ಮಾತನ್ನ ಅವನು ಉಳಿಸಿಕೊಳ್ಳುವ ಆತನಾಗಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ಆಕಾಶ ಭೂಮಿ ಅಳಿದು ಹೋಗುತ್ತೆ, ನನ್ನ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ನಿಮ್ಮನ್ನ ಕುರಿತು ಬಂದಂತ ಪ್ರವಾದನೆಗಳು, ವಾಗ್ದಾನಗಳು ದೇವರ ಚಿತ್ತಕ್ಕನುಗುಣವಾಗಿ ಅದು ನೆರವೇರುವಂತದ್ದೇ. ನೀನು ನಂಬಿದ್ರೆ ಅದು ನೆರವೇರುತ್ತೆ. ನಿಮ್ಮ ನಂಬಿಕೆ ಅಂತ ನಿಮಗಾಗಲಿ. ನಿಮ್ಮ ಬಿಡುಗಡೆ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಬಿಡುಗಡೆ ನಿಮ್ಮ ಪ್ರಾರ್ಥನೆಯಲ್ಲೇ ಇದೆ. ನಿಮ್ಮ ಬಿಡುಗಡೆ ನಿನ್ನ ಒಳಗಡೆ ಅಡಕಾಗಿದೆ. ಯೇಸುವಿನ ನಾಮವನ್ನು ಉಚ್ಚರಿಸು. ನೀನು ಯಾವಾಗ ಹೇಳ್ತೀಯೋ ದೆವ್ವ ಬಿಟ್ಟೋಗುತ್ತೆ, ದೆವ್ವದ ಕ್ಯಾರೆಕ್ಟರ್ ಬಿಟ್ಟೋಗುತ್ತೆ, ದೆವ್ವದ ಕ್ರಿಯೆಗಳು ಬಿಟ್ಟೋಗುತ್ತೆ. ದೇವರ ಆತ್ಮನು ನಮ್ಮಲ್ಲಿ ಬಂದು ನೆಲೆಗೊಳ್ತಾನೆ. ಅಪ್ಪ, ಈ ಪ್ರಿಯ ಎಲ್ಲ ಮಕ್ಕಳನ್ನ ಆಶೀರ್ವದಿಸಿ. ನಮ್ಮನ್ನ ದಿನ 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 ದೇವರೇ ಆಯ್ತ ಮಾಡು. ನಮ್ಮನ್ನ ಬಲಪಡಿಸು. ನಮ್ಮನ್ನ ನೂತನ ಸೃಷ್ಟಿಸು. ನಿನ್ನ ಆತ್ಮನಿಂದ ತುಂಬಿಸು. ನಿನ್ನ ಅಧಿಕಾರದಿಂದ ತುಂಬಿಸು. ನಿನ್ನ ವರಗಳಿಂದ ತುಂಬಿಸು. ನಿನ್ನ ಫಲಗಳಿಂದ ತುಂಬಿಸು. ನಿನ್ನ ಜನ ನಿನಗಾಗಿ ಎದ್ದು ಪ್ರಕಾಶಿಸಲಿಸುವ. ಅಪ್ಪ, ನಿಮ್ಮ ಸೇವಕನಾದ ನಾನು ಈ ಪ್ರಿಯ ದೇವ ಜನರನ್ನ, ಚಿಕ್ಕ ಮಕ್ಕಳನ್ನ ದೊಡ್ಡವರ ತನಕ ಎಲ್ಲರನ್ನ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇನೆ. ಈ ಜನ ಸಂತೋಷದಿಂದ, ಸಮಾಧಾನದಿಂದ, ಧೈರ್ಯದಿಂದ, ನಂಬಿಕೆಯಿಂದ, ನಿರೀಕ್ಷೆಯಿಂದ ನಿನ್ನ ಸನ್ನಿಧಾನದಲ್ಲಿ ಬಂದು ಹೋಗುವಾಗ ನಿನ್ನ ವಲ್ಲಮೆ ಕಾಣಲ್ಪಡಿಸುವ. ದೇವರೇ, ಈ ಸಭೆಯನ್ನು ಆಶೀರ್ವದಿಸು, ಬಲಪಡಿಸು. ಅವರೆಲ್ಲರ ವಿಜ್ಞಾಪನೆಗಳಿಗೆ ದೊಡ್ಡ ಉತ್ತರ ಸಿಗಲಿಸುವ. ನಿನ್ನ ಬಲವಾದ ಶಕ್ತಿ ಕಾಣಲ್ಪಡ್ಲಪ್ಪ. ಅವರೆಲ್ಲ ಬಿಸ್ನೆಸ್ಗಳು, ಅವರೆಲ್ಲ ವ್ಯವಹಾರಗಳು, ಅವರೆಲ್ಲ ವ್ಯಾಪಾರಗಳು, ಅವರೆಲ್ಲ ಯೋಚನೆಗಳು, ಅವರೆಲ್ಲರ ಪ್ರಾರ್ಥನೆಗಳು, ಅವರೆಲ್ಲರ ರಿಕ್ವೆಸ್ಟ್ಗಳು ಇನ್ ದ ನೇಮ್ ಆಫ್ ಜೀಸಸ್ ಕಾರ್ಯಕ್ಕೆ ಬರಲಿಸುವ. ನಮ್ಮ ಮಧ್ಯದಲ್ಲಿ ಬಂದಂತ ಸೇವಕರಿಗಾಗಿ ನಾವು ಸ್ತೋತ್ರ ಮಾಡೋಣ. ಅವ್ರ ಸೇವೆನ ದೇವರ ಆಶೀರ್ವದಿಸಲಿ. ಅವ್ರ ಹೃದಯದ ಪ್ರಾರ್ಥನೆ ದೇವರು ಕೇಳಲಿ. ಅವರ ಅಭಿಲಾಷೆಗಳನ್ನ ದೇವರು ನೆರವೇರಿಸಲಿ. ಇನ್ನು ಬಲವಾಗಿ ಅವ್ರ ನೆತ್ತಿ ಉಪಯೋಗ ಮಾಡಲಿ. ತನ್ನ ಚಿತ್ತ ದಾಸರಲ್ಲಿ ನೆರವೇರಲಿ, ಅವ್ರ ಸಭೆಯಲ್ಲಿ ನೆರವೇರಲಿ, ಅವ್ರ ಪ್ರಾಂತಗಳಲ್ಲಿ ನೆರವೇರಲಿ, ಅವರ ಪ್ರಯತ್ನಗಳಲ್ಲಿ ನೆರವೇರಲಿ. ನಿಮ್ಮ ಸೇವಕನಾಗಿ ಸಭೆಯಾದ ನಾವು ಸೇವಕರ ಆರೋಗ್ಯ, ಅವ್ರ ಕುಟುಂಬದ ಆರೋಗ್ಯ, ಅವ್ರ ಸಭೆಯ ಆರೋಗ್ಯವನ್ನು ನೆನೆಸಿ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇವೆ. ಅವರ ಆಶೀರ್ವದಿಸಲ್ಪಟ್ಟು ಮಹಿಮೆ ನಿನಗುಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ, ನಮ್ಮ ಜೀವೋಳು ತಂದೆ. ಹಾಗೆ ಕಳೆದ ವಾರ ಯಾರ್ದು ಬರ್ತಡೇ ಆಚರಿಸಲ್ಪಟ್ಟಿದೆಯೋ ದೇವರೇ ಅವ್ರನ್ನ ನೆನಪು ಮಾಡ್ಕೊಳ್ತೇವೆ. ಅವ್ರ ಹೆಣ್ಣು ಮಕ್ಕಳಾಗಿರಲಿ, ಗಂಡು ಮಕ್ಕಳಾಗಿರಲಿ. ಹಾಗೆ ಬ್ರದರ್ ಆರೋನ್ ಹಾಗೂ ಕಳೆದ ವಾರದಲ್ಲಿ ಇನ್ನೊಂದು ಬ್ರದರ್ದು ಯಾರಿದ್ದಾರೋ ಅವ್ರು ನೆನಪು ಮಾಡ್ಕೊಳ್ತೇವೆ. ಒಂದು ನಿಮಿಷ ದೇವರೇ, ಹೊಸ ವರ್ಷ ಅವ್ರ ಜೀವನದಲ್ಲಿ ಹೊಸ ಕಾರ್ಯ ಮಾಡ್ಲಪ್ಪ, ಹೊಸ ಆಶೀರ್ವಾದ ಬರ್ಲಪ್ಪ. ಸಮಾಧಾನ, ಸಂತೋಷ, ನೆಮ್ಮದಿ, ಆರೋಗ್ಯ, ಸಮೃದ್ಧಿ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ಅವರ ಆಸೆಗಳು ನೆರವೇರಲಿ. ನಿಮ್ಮ ಸಭೆಯಾದ ನಾವು ಅವ್ರನ್ನ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇವೆ. ಕಡೆಯದಾಗಿ ಈ ಸಭೆಯ ಮೂಲಕ ನಡೆಯುವಂಥ ಸೇವೆಗಳನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರ ಕೃಪೆಯಿಂದ ಹೊಸದಾಗಿ 20 ಕುಟುಂಬ ಒಂದು ಐಕ್ಯತೆಯಾಗಿ ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಹೊಸದಾಗಿ 20 ಕುಟುಂಬದವರು, ಬಳ್ಳಾರಿಯಿಂದ ಬಂದಂತ 20 ಕುಟುಂಬ, ಗಂಡ ಹೆಂಡತಿ 20 ಜೋಡಿಗಳನ್ನ ಕರ್ತನ ಸಂಧಿಸುವಂತೆ, ಆ ಸ್ಥಳದಲ್ಲೇ ಪ್ರಾರ್ಥನೆ ಮಾಡುವಂತೆ, ಅವರ ವೈರಾಗ್ಯವನ್ನ ದೇವರು ಬಲಪಡಿಸಲಿ. ಅವ್ರ ಹೃದಯದ ಆಸೆಗಳನ್ನ ದೇವರು ಬಲಪಡಿಸಲಿ. ಅವರನ್ನು ದೇವರು ಎಬ್ಬಿಸಲಿ.
ಆ ಕುಟುಂಬಗಳು ಕರ್ತನ ಸಾಕ್ಷಿಯಾಗಿ ಇರುವಂತ ಸ್ಥಳಗಳಲ್ಲಿ ಎದ್ದು ನಿಲ್ಲುವಾಗ ನಾವು ವೈಯಕ್ತಿಕ ಪ್ರಾರ್ಥನೆಗಳ ಮೂಲಕ ದೇವರನ್ನ ಮೊರೆ ಇಡೋಣ. ಈ ಸಭೆ ಮೇಲೆ ದೇವರ ಉದ್ದೇಶ ಇದೆ, ಈ ಸಭೆ ಮೇಲೆ ದೇವರ ದರ್ಶನ ಇದೆ. ನಿನ್ನ ಚಿತ್ತ ನೆರವೇರಿಸು. ಎಲ್ಲ ಘನಮಾನ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಳ್ತೇವೆ ನಮ್ಮ ಜೀವಗಳ ತಂದೆ. ಆಮೆನ್. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಈ ಸಭೆಗೆ ಆರಾಧನೆಗೆ ಬಂದಂತ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗೂ ಇರುವುದಾಗಲಿ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ